ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವತ್ತು ಬಾಬಾ ಬಂದಿರೋದೇನಕ್ಕೆ? ತ್ರಿಮೂರ್ತಿ ರಚಯಿತ ಪರಮ ಸದ್ಗುರು ಬಾಬಾ ಈ ಜಗತ್ತಿಗೆ, ಅದರಲ್ಲೂ ನಾವು ಮಕ್ಕಳ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಏನಕ್ಕೆ ಬಂದಿದ್ದಾರೆ, ಎತ್ತಕ್ಕೆ ಬಂದಿದ್ದಾರೆ ಬಾಬಾ? ಇವತ್ತು ಹೋಗೋದಿನಲ್ಲ ನೀವೆಲ್ಲ. ಹೇಳ್ಬೋದು ಇವತ್ತು ಬಾಬರ ಮಹಾವಾಕ್ಯ ಮುಖದಿಂದ ಹೇಳ್ಬೋದು, ತೊಂದರೆ ಇಲ್ಲ. ಇವತ್ತು ಲಾಸ್ಟ್ ಡೇ ಹೋಗೋದಿನಲ್ಲ. ವರ್ಷದೇನೇಲಿ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಇನ್ನೇನಕ್ಕೆ ಬಂದಿದ್ದಾರೆ? ವಿದ್ಯೆ ಓದಿಸ್ಲಿಕ್ಕಾಗಿ ಬಂದಿದ್ದಾರೆ. ಇನ್ನೇನಕ್ಕೆ ಬಂದಿದ್ದಾರೆ ಜಿ? ರಾಜರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನು ನಶೆ ಮಾತು! ಪ್ರಪಂಚದಲ್ಲಿ ಯಾರೋ ರಾಜರನ್ನಾಗಿ ಮಾಡ್ತೀವಿ ಬನ್ನಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಂತ ಹೇಳೋದಿಲ್ಲ, ನಮ್ಮ ಕಾಲೇಜಿಗೆ ಬನ್ನಿ ಅಡ್ಮಿಟ್ ಆಗಿ ಅಂತ ಹೇಳೋದಿಲ್ಲ. ಇಲ್ಲಿ ಸ್ವಯಂ ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ ಅಂದಾಗ ಎಷ್ಟೊಂದು ನಶೆ ಇರಬೇಕು ನಿಮ್ಮ ಮಕ್ಕಳಿಗೆ. ನಶೆ ಖುಷಿನಲ್ಲಿ ರೋಮಾಂಚಿತರಾಗೋಗ್ಬಿಡ್ಬೇಕು, ಗದ್ಗದಿತರಾಗಬೇಕು ಅಂತಾರೆ ಬಾಬರು. ನೆನಪು ಮಾಡ್ಕೊಳ್ತಾ ಅಂಥ ಸ್ಥಿತಿ ನಿಮ್ಮದು ಬಂದುಬಿಡಬೇಕು. ಎಷ್ಟು ಮಟ್ಟಿಗೆ ಯೋಗ ನಿಮ್ಮಲ್ಲಿರಬೇಕು, ತಂದೆ ನೆನಪು ಮಾಡಿ ಆ ನೆನಪಿನ ಶಕ್ತಿಯನ್ನು ಎಷ್ಟು ಜಮಾ ಮಾಡ್ಕೊಳ್ಬೇಕು ಅಂದರೆ, ನೀವು ವಿಶ್ವದ ಮಾಲೀಕರಾಗಿ ಹೊಟ್ಟೋಗ್ತೀರಿ, ಗೋಲ್ಡನ್ ಏಜಿಗೆ ಹೋಗ್ತೀರಿ. ಅಲ್ಲಿಂದ ಯಾವಾಗ ರಾವಣ ರಾಜ್ಯ ಬರುತ್ತಲ್ಲ, ನನ್ನನ್ನು ಮರ್ತೇ ಬಿಡ್ತೀರಿ. ನಾನು ಅಷ್ಟೊಂದು ನಿಮಗೆ ಕೊಟ್ಟು ಕಳಿಸಿರ್ತೇನೆ, ನನ್ನನ್ನೇ ಮರೆತು ಬಿಡ್ತೀರಿ ಅಂತಾರೆ ಬಾಬರು. ಜೊತೆಯಲ್ಲಿ ಬಾಬರು ಸರ್ವೀಸ್ ಪಾಯಿಂಟನ್ನು ಕೊಡ್ತಿದ್ದಾರೆ ಇವತ್ತು. ನೀವು ವಿದೇಶದವ್ರಿಗೂ ಕೂಡ, ಫಾರಿನರ್ಸ್ಗೂ ಕೂಡ ತಿಳಿಸ್ಕೊಡಿ. ಮನುಷ್ಯರು ಹೇಳ್ತಾರೆ 84 ಲಕ್ಷ ಯೋನಿಗಳು ಅಂತೇಳಿ ಮನುಷ್ಯನ ಜನ್ಮಗಳು. ಆದರೆ ತಂದೆ ಹೇಳ್ಕೊಡ್ತಿದ್ರೆ ಕೇವಲ 84 ಜನ್ಮ. ಮ್ಯಾಕ್ಸಿಮಮ್ ಅಂದರೆ 84, ಮಿನಿಮಮ್ ಎಷ್ಟು? 1 ಜನ್ಮ. ಇದೆಲ್ಲ ಮಾತುಗಳನ್ನು ನೀವು ಅವ್ರಿಗೆ ತಿಳಿಸ್ಕೊಡಿ. ಅವ್ರು ಬಹಳ ಆಶ್ಚರ್ಯಚಕಿತರಾಗಿಬಿಡ್ತಾರೆ. ನೀವಿಲ್ಲೇ ಕುಳಿತುಕೊಳ್ಳಿ, ನಿಮ್ಮ ಭಾರತಕ್ಕೆ ಹೋಗಬೇಡಿ, ನೀವೆಲ್ಲೇ ಇದ್ಬೇಡಿ, ನಮಗಿದೆಲ್ಲ ಜ್ಞಾನ ಹೇಳ್ಕೊಡಿ ಅಂತ ಬಹಳ ಇಷ್ಟಪಡ್ತಾರೆ. ನಿಮ್ಮ ಭಾರತ ದೇಶದಲ್ಲಂತೂ, ಇಂಡಿಯಾದಲ್ಲಿ ಕೇವಲ 1000 ರೂಪಾಯಿ ನಿಮಗೆ ಕೊಡ್ತಾರೆ ನೀವು ಇದೆಲ್ಲ ಹೇಳ್ತಾ ಇದ್ದರೆ. ಆದರೆ ನಾವು ನಿಮಗೆ 10,000 ಕೊಡ್ತೀವಿ, 20,000 ಕೊಡ್ತೀವಿ, ಅದರಿಂದ ಇಲ್ಲೇ ಕುಳಿತುಕೊಂಬೇಡಿ ಹಾಗೆಲ್ಲ ಹೇಳ್ತಾರೆ. ಅದರಿಂದ ನೀವು ವಿದೇಶಕ್ಕೆ ಹೋಗ್ತಾರೆ. ಓದ್ಬಿಟ್ಟು ವಿದೇಶಕ್ಕೆ ಹೋಗಿ ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಅನೇಕ ಮಕ್ಕಳು, ತಾಯಿ ತಂದೆಗಳು ಕೂಡ ಮಕ್ಕಳನ್ನು ಕಳಿಸ್ಕೊಡ್ತಾರೆ, ಅವರು ಹೋಗ್ತಾರೆ. ಏಕೆ? ಸಂಪಾದನೆ ಚೆನ್ನಾಗಾಗತ್ತಲ್ಲಿ. ಆದರೆ ಬಾಬರು ಹೇಳ್ತಾರೆ, ನೀವು ಹೇಳಿ ನಿಮ್ಮ ಸೈನ್ಸಿನ ಬಲದಿಂದ ವಿನಾಶವಾಗತ್ತೆ, ಆದರೆ ನಮ್ಮ ಸೈಲೆನ್ಸಿನ ಬಲದಿಂದ ನಾವು ರಾಜಾದಿರಾಜರಾಗೋಗ್ಬಿಡ್ತೀವಿ, ವಿಶ್ವಕ್ಕೆ ಮಾಲೀಕರಾಗ್ತೀವಿ, ವಿಶ್ವದ ಮೇಲೆ ವಿಜಯವನ್ನು ಗಳಿಸ್ತೀವಿ ನಾವು ಅಂತೆಲ್ಲ ಹೇಳಿ, ಖುಷಿಯ ಮಾತುಗಳನ್ನು ಹೇಳಿ ತುಂಬ ಖುಷಿ ಪಡ್ತಾರೆ. ಖುಷಿಯ ಮಾತುಗಳನ್ನು ಯಾವಾಗ ಹೇಳ್ತಿರೋ ಆಗ ಬಹಳಷ್ಟು ಖುಷಿ ಪಡ್ತಾರೆ ಅವರು. ಅದರಿಂದ ಇಂತಿಂತಹ ಮಾತುಗಳನ್ನು ಸ್ಪಷ್ಟ ಮಾಡಿ ತಿಳಿಸ್ಕೊಡಿ. ಅಂತರ್ಯಾಮಿ ಅಂತ ಏನು ಹೇಳ್ತಾರೆ ನನಗೆ, ನಾನು ಅಂತರ್ಯಾಮಿ ಅಲ್ಲ, ನಾನು ನಾಲೆಜ್ಫುಲ್ ಆಗಿದ್ದೇನೆ. ನಿಮ್ಮೆಲ್ಲರಲ್ಲಿ ಆತ್ಮ ಇರೋದು, ನಿಮ್ಮೊಳಗಡೆ ಇರೋದು ಆತ್ಮ, ಆತ್ಮನೇ ಪ್ರತಿಯೊಂದು ಮಾಡುತ್ತೆ. ಅದರಿಂದ ಅಂತರ್ಯಾಮಿ ನಾನಲ್ಲ, ಮನುಷ್ಯ, ಅದರೊಳಗಡೆ ಇರುವಂಥ ಆತ್ಮ ಪ್ರತಿಯೊಂದನ್ನು ಮಾಡುವಂಥದ್ದು ಆತ್ಮನೇ. ಹಾಗಾಗಿ ಆತ್ಮ 84 ಲಕ್ಷ ತಗೊಳ್ಳೋದಿಲ್ಲ, ಕೇವಲ 84 ಜನ್ಮ ಪಡ್ಕೊಳ್ಳುತ್ತೆ. ಈ ಮಾತನ್ನು ಹೇಳಿದಾಗ ಬಹಳ ಆಶ್ಚರ್ಯ ಪಡ್ತಾರೆ. ಯಥಾರ್ಥವಾದ ಸತ್ಯ ವಿಚಾರಗಳನ್ನು ಕೇಳಿದಾಗ ಹೌದು ಅಂತ ಅವ್ರಿಗೂ ಅನಿಸುತ್ತೆ. ಅದರಿಂದ ಸರ್ವೀಸ್ ಮಾಡಿ ಮಕ್ಕಳೇ ಅಂತಾರೆ ಬಾಬರು. ಇನ್ನು ವಿಸ್ತಾರವಾಗಿ ಬಾಬರು ಮಹಾವಾಕ್ಯ ಕೇಳೋಣ. ಇವತ್ತು ಬಾಬರು ಮುರಳಿಯ ಸಾರದಲ್ಲಿ ಹೇಳ್ತಿದ್ದಾರೆ. ತಾರೀಕು 13/8/2020. ಮೀಠೆ ಬಚ್ಚೆ तुम्हें कौन पढ़ाने आए हैं, विचार करो तो खुशी में रोमांच खड़े हो जाएंगे. ऊंचे ते ऊंचा बाप पढ़ाते हैं, ऐसी पढ़ाई कभी छोड़नी नहीं है. ಮಧುರ ಮಕ್ಕಳೇ, ನಿಮಗೆ ಓದಿಸ್ತಾ ಇರೋಂಥವ್ರು ಯಾರು? ಓದಿಸ್ಲಿಕ್ಕಾಗಿ ಯಾರು ಬಂದಿದ್ದಾರೆ? ನಿಮಗೆ ಓದಿಸ್ಲಿಕ್ಕಾಗಿ ಯಾರು ಬಂದಿದ್ದಾರೆ?
ವಿಚಾರ ಮಾಡಿ, ಆಗ ರೋಮಾಂಚಿತರಾಗಿಬಿಡ್ತೀರಿ, ಖುಷಿಯಲ್ಲಿ ರೋಮಾಂಚಿತರಾಗಿಬಿಡ್ತೀರಿ. ಸರ್ವಶ್ರೇಷ್ಠನಾದಂತಹ ತಂದೆ ಓದಿಸ್ತಾ ಇದ್ದಾರೆ, ಅದರಿಂದ ಅಂತಹ ವಿದ್ಯೆಯನ್ನು ಬಿಡಬಾರ್ದು, ಎಂದಿಗೂ ಬಿಡಬಾರ್ದು. मीठे बच्चे तुम्हें कौन पढ़ाने आया है, विचार करो तो खुशी में रोमांच खड़े हो जाएंगे. ऊंचे ते ऊंचा बाप पढ़ाते हैं, ऐसी पढ़ाई कभी छोड़नी नहीं है. ಮಧುರ ಮಕ್ಕಳೇ, ನಿಮಗೆ ಯಾರು ಓದಿಸಲು ಬಂದಿದ್ದಾರೆ ವಿಚಾರ ಮಾಡಿ, ಆಗ ಖುಷಿಯಲ್ಲಿ ರೋಮಾಂಚಿತರಾಗಿಬಿಡ್ತೀರಿ. ಅತ್ಯಂತ ಶ್ರೇಷ್ಠನಾದಂತಹ ತಂದೆ ಓದಿಸ್ತಾ ಇದ್ದಾರೆ, ಅಂತಹ ವಿದ್ಯೆಯನ್ನು ಎಂದಿಗೂ ಸಹ ಬಿಡಬಾರದು. ಪ್ರಶ್ನೆ, अभी तुम बच्चों को कौन सा निश्चय हुआ है, निश्चय बुद्धि की निशानी क्या होंगे. ಈಗ ನೀವು ಮಕ್ಕಳಿಗೆ ಯಾವ ನಿಶ್ಚಯ ಉಂಟಾಗಿದೆ, ನಿಶ್ಚಯ ಬುದ್ಧಿಯವರ ಲಕ್ಷಣ ಏನಾಗಿರುತ್ತದೆ, ಅವರ ಗುರುತುಗಳು, ಚಿಹ್ನೆಗಳೇನು. अभी तुम बच्चों को कौन सा निश्चय हुआ है, निश्चय बुद्धि की निशानी क्या होंगे. ಈಗ ನೀವು ಮಕ್ಕಳಿಗೆ ಯಾವ ನಿಶ್ಚಯ ಉಂಟಾಗಿದೆ, ನಿಶ್ಚಯದ ಲಕ್ಷಣಗಳು ಏನಾಗಿರುತ್ತೆ. ಅದಕ್ಕೋತ್ತರ, तुम्हें निश्चय हुआ अभी हम ऐसी पढ़ाई पढ़ रहे हैं जिससे डबल सिरताज राजाओं का राजा बनेंगे. ನಿಮಗೆ ಅಂತಹ ನಿಶ್ಚಯವಾಗಿದೆ, ಈಗ ನಾವು ಅಂತಹ ವಿದ್ಯೆಯನ್ನು ಓದುತ್ತಿದ್ದೇವೆ, ಇದರಿಂದ ಡಬಲ್ ಕಿರೀಟಧಾರಿ ರಾಜಾದಿರಾಜ ಆಗಿಬಿಡುತ್ತೇವೆ. ಈ ನಿಶ್ಚಯ ನೀವು ಮಕ್ಕಳಿಗಿರುವಂಥದ್ದು. ಸ್ವಯಂ ಭಗವಾನ್ ಪಢಾಕರ್ ಹಮೇ ವಿಶ್ವ ಕಾ ಮಾಲೀಕ್ ಬನಾ ರಹೇ ಹೇ. ಸ್ವಯಂ ಭಗವಂತನೇ ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಇದು ನಿಶ್ಚಯದ ಮಾತು. अभी हम उनके बच्चे बने हैं तो फिर इस पढ़ाई में लग जाना है. ಈಗ ನಾವು ಅವರ ಮಕ್ಕಳಾಗಿದ್ದೇವೆ ಎಂದ ಮೇಲೆ ಈ ವಿದ್ಯೆಯಲ್ಲಿಯೇ ತೊಡಗಿ ಬಿಡಬೇಕು. ಈಗ ನಾವು ಅವರ ಮಕ್ಕಳಾಗಿದ್ದೇವೆ, ಆ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ, ಆದ್ದರಿಂದ ಈ ವಿದ್ಯೆಯಲ್ಲಿಯೇ ಈಗ ನಾವು ತೊಡಗಿ ಬಿಡಬೇಕು. जैसे छोटे बच्चे अपने माँ बाप के सिवाय किसी के पास भी नहीं जाते. ಎಕ್ಸಾಂಪಲ್, ಹೇಗೆ ಚಿಕ್ಕ ಮಕ್ಕಳು ತಾಯಿ ತಂದೆಯ ವಿನಃ ಬೇರೆ ಯಾರ ಬಳಿನೂ ಹೋಗೋದಿಲ್ಲ. ಬೇರೆಯವರು ಎಷ್ಟೇ ಮುದ್ದು ಮಾಡಿದ್ರು, ಎಷ್ಟೇ ಪ್ರೀತಿಯಿಂದ ಏನಾದರೂ ತೋರಿಸಿ ಬಾ ಮಗು ಅಂದ್ರೂ ಹೋಗೋದಿಲ್ಲ. ತಾಯಿ ತಂದೆ ಬಳಿನೇ ಆ ಮಕ್ಕಳು ಇರ್ತವೆ, ಅವರೇ ಎತ್ಕೊಂಡಿರಬೇಕು. ಬೇರೆಯವ್ರು ಎತ್ಕೊಳ್ತೀವಿ ಅಂದರೆ ಬರೋದಿಲ್ಲ. ಹಾಗೆ ಮಕ್ಕಳು ಇರ್ತಾರೆ. ಐಸಾ ಬೇಹದ್ ಕಾ ಬಾಪ್ ಮಿಲಾ ಹೇ ತೋ ಅವ್ರ ಕೋಯಿ ಭೀ ಪಸಂದ್ ನಾ ಆಯೆ. ಹಾಗೆ ನಮಗೂ ಕೂಡ ಅಂತಹ ಪಾರಲೌಕಿಕ ಪಿತಾ ಸಿಕ್ಕಿದ್ದಾರೆ, ಆದ್ದರಿಂದ ಇನ್ಯಾರೂ ನಮಗಿಷ್ಟ ಆಗಬಾರ್ದು. ಪಾರಲೌಕಿಕ ಪಿತಾ ಶಿವಬಾಬರಲ್ಲದೆ ಬೇರೆ ನಮಗೆ ಯಾರೂ ಇಷ್ಟ ಆಗಬಾರ್ದು. ಏಕಕಿ ಹಿ ಯಾದ್ ರಹೆ, ಅವರೊಬ್ಬರದೇ ನೆನಪಿರಬೇಕು. ಅಂದಮೇಲೆ ನಿಶ್ಚಯ ಏನಾಯಿತು, ನಮಗೆ ನಿಶ್ಚಯ ಬುದ್ಧಿ ಮಕ್ಕಳ ಲಕ್ಷಣ ಏನಾಯಿತು, ನಮಗೆ ನಿಶ್ಚಯ ಇದೆ, ಇಂತಹ ವಿದ್ಯೆಯನ್ನು ನಾವು ಓದ್ತಾ ಇದ್ದೇವೆ. ಯಾವುದರಿಂದ ಡಬಲ್ ಕಿರೀಟಧಾರಿ ಏನಾಗ್ಬಿಡ್ತೇವೆ, ರಾಜಾದಿ ರಾಜ ಆಗಿಬಿಡ್ತೇವೆ. ಸ್ವಯಂ ಭಗವಂತ ನಮಗೆ ಓದಿಸಿ ಏನು ಮಾಡ್ತಿದ್ದಾರೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಾವು ಅವ್ರ ಮಕ್ಕಳಾಗಿದ್ದೇವೆ ಅಂದಮೇಲೆ ಯಾವುದರಲ್ಲಿ ತೊಡಗಬೇಕು ಅಂತ ಹೇಳಿದ್ರು, ಈ ವಿದ್ಯೆಯಲ್ಲಿನೇ ತೊಡಗಿಬಿಡಬೇಕು ನಾವು. ಅದು ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅದಕ್ಕೆ ಉದಾಹರಣೆ ಏನು ಕೊಟ್ಟರು, ಹೇಗೆ ಚಿಕ್ಕ ಮಕ್ಕಳು ತಾಯಿ ತಂದೆ ಬಿಟ್ಟು ಬೇರೆಯವ್ರ ಬಳಿ ಹೋಗೋದಿಲ್ಲ, ಹಾಗೆ ನಿಮಗೂ ಕೂಡ ಅಂತಹ ಪಾರಲೌಕಿಕ ತಂದೆ ಸಿಕ್ಕಿದ್ದಾರೆ ಅಂದಮೇಲೆ ಅವರೊಬ್ಬರದೇ ನೆನಪಿರ್ಬೇಕು ನಿಮಗೆ, ಇನ್ಯಾರು ಇಷ್ಟ ಆಗಬಾರ್ದು. ಗೀತೆ, कौन आया आज सवेरे सवेरे मेरे मन के द्वारे.
ಬೆಳಿಗ್ಗೆ ಬೆಳಿಗ್ಗೆಯಿಂದ ಯಾರು ಬಂದರೂ ನನ್ನ ಮನದ ಬಾಗಿಲಿಗೆ. ओम शांति. मीठे मीठे बच्चों ने गीत सुना, कौन आया है और कौन पढ़ाता है. ಬಾಬರ್ ಹೇಳ್ತಾರೆ, ಸಿಹಿ ಸಿಹಿಯಾದಂತಹ ಮಕ್ಕಳು ಹಾಡನ್ನು ಕೇಳಿದ್ರಿ, ಯಾರು ಬಂದಿದ್ದಾರೆ ಮತ್ತು ಯಾರು ಓದಿಸ್ತಾ ಇದ್ದಾರೆ. यह समझ की बात है. कोई बहुत अक्लमंद होते हैं, कोई कम अक्लमंद होते हैं. ಇದು ಅರ್ಥ ಮಾಡಿಕೊಳ್ಳುವಂತಹ ಮಾತು. ಆದರೆ ಕೆಲವರು ಬಹಳಷ್ಟು ಬುದ್ಧಿವಂತ ಮಕ್ಕಳಿರ್ತಾರೆ, ಕೆಲವು ಮಕ್ಕಳು ಕಡಿಮೆ ಬುದ್ಧಿಯವರು ಇರ್ತಾರೆ. जो बहुत पढ़ा लिखा होता है उसे बहुत अक्लमंद कहेंगे. ಯಾರು ಬಹಳಷ್ಟು ಓದಿರ್ತಾರೆ ಬರೆದಿರ್ತಾರೆ ಅವ್ರಿಗೆ ಹೇಳ್ತಾರೆ ಇವರು ಬಹಳ ಬುದ್ಧಿವಂತರು ವಿದ್ಯಾವಂತರು ಅಂತೆಲ್ಲ ಹೇಳಲಾಗತ್ತೆ. ಶಾಸ್ತ್ರಾದಿ जो भी पढ़े लिखे होते हैं उनका मान होता है. ಯಾರು ಶಾಸ್ತ್ರಗಳನ್ನು ವೇದ ಪುರಾಣಗಳನ್ನು ಸಾಕಷ್ಟು ಓದಿರ್ತಾರಲ್ಲ ಅವರಿಗೆ ಬಹಳಷ್ಟು ಮಾನ್ಯತೆ ಕೊಡ್ತಾರೆ. ಕಮ್ ಪಡೆ ಹುಯೇ ಕೋ ಕಮ್ ಮಾನ್ ಮಿಲ್ತಾ ಹೈ. ಯಾರು ಕಡಿಮೆ ಓದಿರ್ತಾರೆ ಅವರಿಗೆ ಮಾನ್ಯತೆಯೂ ಕಡಿಮೆ ಸಿಗತ್ತೆ. अब गीत का अक्षर सुना, कौन आया पढ़ाने. ಈಗ ಹಾಡಿನ ಸಾಲು ಅಥವಾ ಅಕ್ಷರವನ್ನು ಕೇಳಿದ್ರಿ, ಏನಂತ? ಯಾರು ಬಂದರು ಓದಿಸ್ಲಿಕ್ಕೆ ಅಂತ. ಟೀಚರ್ ಆತೆ ಏನಾ? ಓದ್ಸೋಕೆ ಬರೋರು ಯಾರು? ಟೀಚರ್ ತಾನೇ. स्कूल में पढ़ने वाले जानते हैं टीचर आया. यह कौन आया है? ಶಾಲೆಗಳಲ್ಲಿ ಮಕ್ಕಳು ತಿಳ್ಕೊಳ್ತಾರೆ, ನಮ್ಮ ಟೀಚರ್ ಇನ್ನೇನು ಬಂದರು ಬಂದುಬಿಟ್ರು ಅಂತೆಲ್ಲ ತಿಳ್ಕೊಳ್ತಾರೆ. ಆದರೆ ಇಲ್ಲಿ ನಮಗೆ ಯಾರು ಬಂದಿದ್ದಾರೆ ಓದಿಸ್ಲಿಕ್ಕೆ? ಏಕದಮ್ ರೋಮಾಂಚ ಖಡೆ ಹೋ ಜಾನಾ ಚಾಹಿಯೇ. ಊಂಚತೆ ಊಂಚ ಬಾಪ್ ಫಿರ್ ಸೆ ಪಢಾನೆ ಆಯೇ ಹೇ. ಎಷ್ಟು ಮಟ್ಟಿಗೆ ನಿಮಗೆ ಖುಷಿಯಾಗ್ಬಿಡ್ಬೇಕು, ರೋಮಾಂಚಿತರಾಗಿ ನಿಂತ್ಕೊಂಡ್ಬಿಡ್ಬೇಕು ಅಂದರೆ ಏನಂತ? ಅತ್ಯಂತ ಶ್ರೇಷ್ಠನಾದಂತಹ ಸರ್ವಶ್ರೇಷ್ಠನಾದ ಸರ್ವೋಚ್ಚನಾದಂತಹ ಸ್ವಯಂ ಪರಮಾತ್ಮ ತಂದೆ ನಮಗೆ ಓದಿಸ್ಲಿಕ್ಕಾಗಿ ಬಂದಿದ್ದಾರೆ. ಸಮಜನೆ ಕಿ ಬಾತ್ ಹೇನಾ? ಇದೆಲ್ಲ ಏನು? ಅರ್ಥ ಮಾಡಿಕೊಳ್ಳುವಂತಹ ತಿಳ್ಕೊಳ್ಳುವಂತಹ ಮಾತುಗಳು ತಾನೇ. ತಕ್ದೀರ್ ಕಿ ಭೀ ಬಾತ್ ಹೇ. ಬರೀ ತಿಳ್ಕೊಳ್ಳುವಂಥದ್ದಷ್ಟೇ ಅಲ್ಲ, ಜೊತೆಯಲ್ಲಿ ಅದೃಷ್ಟವನ್ನು ಬೆಳಗಿಸ್ಕೊಳ್ಳುವಂತಹ ಮಾತು ಕೂಡ ಇದಾಗಿದೆ. ಪಢಾನೆ ವಾಲ ಕೌನ್ ಹೇ. ಏಕೆ ನಮ್ಗೆ ಓದಿಸ್ತಾ ಇರೋವಂಥವ್ರು ಯಾರು? ಸಾಧಾರಣವೇ? ಯಾರು? ಸ್ವಯಂ ಮುಂದೆ ಭಗವಾನ್. ಸ್ವಯಂ ಭಗವಂತ ನಮ್ಗೆ ಓದಿಸ್ತಾ ಇರೋವಂಥವ್ರು. ಎಷ್ಟು ನಶೆ ಇರಬೇಕು. ವಹ ಆಕರ್ ಪಡಾತೆ ಹೇ. विवेक कहता है भल कोई कितनी भी बड़े ते बड़ी पढ़ाई पढ़ता हो, फट से वह पढ़ाई छोड़कर आए भगवान से पढ़े. ಹೇಳಾಗತ್ತೆ. ವಿವೇಕ ಏನು ಹೇಳುತ್ತೆ ಅಂದರೆ, ಭಲೆ ಎಷ್ಟೇ ದೊಡ್ಡ ವಿದ್ಯೆಯನ್ನು ಅತ್ಯಂತ ಎತ್ತರದಲ್ಲಿರುವಂತಹ ಶ್ರೇಷ್ಠ ವಿದ್ಯೆಯನ್ನು ಓದುತ್ತಾ ಇದ್ದರೂ ಸಹ ತಕ್ಷಣ ಅದನ್ನು ಬಿಟ್ಬಿಡ್ಬೇಕಂತೆ. ಗೊತ್ತಾಯಿತು ಸ್ವಯಂ ಭಗವಂತ ತಂದೆ ಬಂದು ಓದಿಸ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅದನ್ನು ತಕ್ಷಣ ಬಿಟ್ಬಿಟ್ಟು ಬಂದು ಭಗವಂತ ಓದಿಸ್ತಾ ಇರೋದನ್ನು ಓದಬೇಕು. ಏಕ್ ಸೆಕೆಂಡ್ ಮೇ ಸಬ್ ಕುಚ್ ಛೋಡ್ ಬಾಪ್ ಕೆ ಪಾಸ್ ಪಡನೆ ಚಾಹಿಯೆ. ಬಾಬರ್ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಅದನ್ನು ಬಿಟ್ಬಿಡ್ಬೇಕು ಅಂದರೆ ಒಂದೇ ಸೆಕೆಂಡಿನಲ್ಲಿ ಎಲ್ಲವನ್ನು ಬಿಟ್ಟು ತಂದೆಯ ಜೊತೆ ಓದಲಿಕ್ಕಾಗಿ ಬಂದುಬಿಡಬೇಕು. ಅಷ್ಟೊಂದು ನಿಶ್ಚಯ ಆಗೋಗ್ಬಿಡ್ಬೇಕು. ಯಾರು ಮಾಡಿದ್ರು ಹಾಗೆ ಒಂದೇ ಸೆಕೆಂಡ್ನಲ್ಲಿ? ಯಾರು ಮಾಡಿದ್ರು? ಬ್ರಹ್ಮ ಬಾಬಾ ಮಾಡಿದ್ರು ತಾನೆ. ಬಾಬಾನೇ ಸಮಜಾಯ ಹೇ ಅಭಿ ತುಮ್ ಪುರುಷೋತ್ತಮ ಸಂಗಮ್ ಯುಗಿ ಬನೆ ಹೋ. ತಂದೆನೇ ತಿಳಿಸ್ಕೊಟ್ಟಿದ್ದಾರೆ ಏನಂತ. ಈಗ ನೀವೆಲ್ಲ ಯಾರಾಗಿದ್ದೀರಿ? ಪುರುಷೋತ್ತಮ ಸಂಗಮ ಯುಗಿಗಳು ಆಗಿದ್ದೀರಿ. ಉತ್ತಮ್ ತೇ ಉತ್ತಮ ಪುರುಷ ಹೇ ಯಹ ಲಕ್ಷ್ಮೀ ನಾರಾಯಣ. ಅತ್ಯಂತ ಉತ್ತಮ ಪುರುಷರು ಅಂದರೆ ಲಕ್ಷ್ಮೀನಾರಾಯಣರಾಗಿದ್ದಾರೆ. दुनिया में किसको भी पता नहीं है कि किस एजुकेशन से इन्होंने यह पद पाया है. ಬಾಬರ್ ಹೇಳ್ತಾರೆ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಏನಂತ, ಯಾವಂತಹ ವಿದ್ಯೆ ಓದಿದ್ದಾರೆ ಈ ಲಕ್ಷ್ಮೀನಾರಾಯಣರು. ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರಲ್ಲ, ಇಡೀ ವಿಶ್ವಕ್ಕೆ ಮಾಲೀಕರಾಗಿಬಿಟ್ಟಿದ್ದಾರಲ್ಲ, ಇವರಂತಹ ವಿದ್ಯೆ ಏನು ಓದಿದ್ದಾರೆ? तुम पढ़ते हो यह पद पाने के लिए. कौन पढ़ाते हैं?
ನೀವು ಕೂಡ ಓದುತ್ತಾ ಇದ್ದೀರಿ ಅಂತಹ ಪದವಿಯನ್ನು ಪಡ್ಕೊಳ್ಳಿಕ್ಕಾಗಿ. ಅಂದಮೇಲೆ ಯಾರು ಓದಿಸ್ತಾ ಇದ್ದಾರೆ? ಯಾರು ಓದಿಸ್ತಾರೆ? ನಶೆಯಿಂದ ಹೇಳಿ, ಯಾರು ಓದಿಸ್ತಾ ಇದ್ದಾರೆ? ಭಗವಾನ್, ಸ್ವಯಂ ಭಗವಂತ ಓದಿಸ್ತಾ ಇದ್ದಾರಲ್ವ. ಪದೇ ಪದೇ ಪಕ್ಕ ಮಾಡ್ತಿದ್ದಾರಲ್ಲ. ಇವತ್ತು ಓದಿಸ್ತಾ ಇರೋದು ಯಾರು? ನಾನು ಬಂದಿರೋದು ಓದಿಸೋದಕ್ಕಾಗಿ. ಅಂದಮೇಲೆ ನಿಮ್ಗೆ ಓದಿಸ್ತಾ ಇರೋದು ಯಾರು? ಅದು ಬುದ್ಧಿನಲ್ಲಿ ಪಕ್ಕ ಆಗೋಗ್ಬಿಡ್ಬೇಕು. तो और सब पढ़ाइयाँ छोड़ इस पढ़ाई में लग जाना चाहिए क्योंकि बाप आते ही है कल्प के बाद. ಯಾವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಆಗ ಉಳಿದೆಲ್ಲ ವಿದ್ಯೆಯನ್ನು ಬಿಟ್ಬಿಡಬೇಕು. ಬಿಟ್ಬಿಟ್ಟು ಏನು ಮಾಡಬೇಕು? ಈ ವಿದ್ಯೆಯಲ್ಲಿ ತೊಡಗಿಬಿಡಬೇಕು. ಏಕೆಂದರೆ ತಂದೆ ಬರೋದೇನೆ ಕಲ್ಪದಲ್ಲಿ ಒಂದು ಬಾರಿ, ಕಲ್ಪದ ನಂತರ ಬರ್ತಾರೆ. बाप कहते हैं मैं हर 5000 वर्ष के बाद आता हूँ सन्मुख पढ़ाने. तो ವಂಡರ್ ಹೇನಾ? ತಂದೆ ಹೇಳ್ತಾರೆ, ನಾನು ಬರೋದೇನೆ 5000 ವರ್ಷಗಳ ಬಳಿಕ ಸನ್ಮುಖದಲ್ಲಿ ಬಂದು ಓದಿಸ್ತೇನೆ. ಅಂದರೆ ಇದೆಷ್ಟು ಅದ್ಭುತ ತಾನೆ. कहते भी है भगवान हमको पढ़ाते हैं यह पद प्राप्त कराने. ಹೇಳಾಗತ್ತೆ ತಾನೆ, ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ ಅಂದಮೇಲೆ ಈ ಪದವಿಯನ್ನು ಪಡ್ಕೊಳ್ಳೋದಕ್ಕಾಗಿ. ಯಾವ ಪದವಿ ಅದು? ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡ್ಕೊಳ್ಳೋದಕ್ಕಾಗಿ ನಮಗೆ ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ. ಫಿರ್ ಭೀ ಪಡ್ತೇನೆ. ಆದರೂ ಕೆಲವು ಮಕ್ಕಳು ಓದೋದೇ ಇಲ್ಲ ಅಂತಾರೆ ಬಾಬರು. ಇಲ್ಲಿಲ್ಲ ಅಲ್ಲ, ಇಲ್ಲೆಲ್ಲರೂ ಓದೋಂಥವ್ರು, ಬೇರೆ ಕಡೆ ಓದೋದೇ ಇಲ್ಲ ಅಂತಾರೆ ಬಾಬರು. ತೋ ಬಾಪ್ ಕಹೆಂಗೆ ನಾ ಯೇ ಸಯಾನ ನಹಿ ಹೇ. ಯಾರು ಓದೋದಿಲ್ವೋ ಅಂತಹ ಮಕ್ಕಳಿಗೆ ತಂದೆ ಏನು ಹೇಳ್ತಾರೆ? ಇವರು ಬುದ್ಧಿವಂತರಲ್ಲ, ತಿಳುವಳಿಕೆನೇ ಇಲ್ಲ. ನಾನಿಂತಹ ಸರ್ವಶ್ರೇಷ್ಠ ಭಗವಂತ ಬಂದಿದ್ದೀನಿ ಓದಿಸ್ಲಿಕ್ಕೆ, ಆದರೂ ಇವ್ರಿಗೆ ಬುದ್ಧಿನೇ ಇಲ್ವಲ್ಲ, ತಿಳುವಳಿಕೆನೇ ಇಲ್ವಲ್ಲ ಅಂತ ಹೇಳ್ತಾರೆ. बाप की पढ़ाई पर पूरा ध्यान नहीं देते हैं, बाप को भूल जाते हैं. ತಂದೆಯ ವಿದ್ಯೆಯ ಬಗ್ಗೆ ಪೂರ್ಣ ಗಮನ ಕೊಡೋದಿಲ್ಲ, ತಂದೆಯನ್ನು ಮರ್ತೇ ಬಿಡ್ತಾರೆ. तुम कहते हो कि बाबा हम भूल जाते हैं, टीचर को भी भूल जाते हैं, यह है माया के तूफान. ನೀವು ಹೇಳ್ತೀರಿ ಅಂತಾರೆ ಬಾಬರು. ಬಾಬಾ ನಾವು ಮರ್ತೇ ಬಿಡ್ತೇವೆ, ಟೀಚರ್ನೂ ಕೂಡ ಮರ್ತು ಬಿಡ್ತೇವೆ ಅಂದಮೇಲೆ ಇದಕ್ಕೇನು ಹೇಳ್ತಾರೆ ಬಾಬರು? ಇದು ಮಾಯೆಯ ಬಿರುಗಾಳಿ. ಪರಂತು ಪಢಾಯಿ ತೋ ಪಡನಿ ಚಾಹಿಯೇನಾ. ಆದರೆ ವಿದ್ಯೆಯಂತೂ ಓದಬೇಕು ತಾನೆ. विवेक कहता है भगवान पढ़ाते हैं तो उस पढ़ाई में एकदम लग जाना चाहिए. ವಿವೇಕ ಏನು ಹೇಳುತ್ತೆ? ನಮ್ಮ ವಿವೇಕ ಏನು ಹೇಳುತ್ತೆ? ಸ್ವಯಂ ಭಗವಂತನೇ ಓದಿಸ್ತಿದ್ದಾರೆ ಅಂದಮೇಲೆ ಆ ವಿದ್ಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಡ್ಬೇಕು ತಾನೆ, ಅದರಲ್ಲೇ ನಾವು ಮಸ್ತರಾಗ್ಬಿಡ್ಬೇಕು ತಾನೆ. ಛೋಟೆ ಬಚ್ಚೋಂ ಕೋ ಹೀ ಪಡನಾ ಹೋತಾ ಹೈ. ಚಿಕ್ಕ ಮಕ್ಕಳು ಕೂಡ ಓದಬೇಕು. ಆತ್ಮ ತೋ ಸಬ್ಕಿ ಹೈ, ಬಾಕಿ ಶರೀರ ಛೋಟಾ ಬಡಾ ಹೋತಾ ಹೈ. ಆತ್ಮನೇ ಕೂಡ ಎಲ್ಲರೂ, ಆದರೆ ಶರೀರ ಮಾತ್ರ ಚಿಕ್ಕದು ದೊಡ್ಡದು ಇರುತ್ತೆ. ಆತ್ಮ ಕೇತಿ ಹೇ ಮೈ ಆಪ್ಕಾ ಛೋಟಾ ಬಚ್ಚಾ ಬನಾ ಹೂँ. ಆತ್ಮನೇ ಹೇಳುತ್ತಂತೆ, ಬಾಬಾ ನಾನು ನಿಮ್ಮ ಚಿಕ್ಕ ಮಗುವಾಗಿದ್ದೇನೆ ಅಂಥೇಳಿ. ಅಚ್ಚಾ ಮೇರೆ ಬನೆ ಹೋ ತೋ ಅಬ್ ಪಡೋ. ಅದಕ್ಕೆ ಬಾಬರು ಏನು ಹೇಳ್ತಾರೆ? ಒಳ್ಳೆಯದು ಮಗು, ನನ್ನ ಮಗು ಆಗಿದೆಯಲ್ಲ, ಈಗ ಓದು, ನಾನು ಓದಿಸ್ತಿದ್ದೇನಲ್ಲ, ಈಗ ಓದು. दूध पाक तो नहीं हो, पढ़ाई फर्स्ट, इसमें बहुत अटेंशन देना है. ಬಾಬರ್ ಹೇಳ್ತಾರೆ, ದೂದ್ ಪೇಡ ಅಲ್ಲ ಇದು, ಮೊದಲು ನಿಮಗೆ ತಿನ್ಲಿಕ್ಕೆ ಕೊಡೋದಿಲ್ಲ ನಾನು, ಮೊದಲು ಓದಿ, ಈ ವಿದ್ಯೆಯನ್ನು ಓದಿ, ಇದ್ರ ಬಗ್ಗೆ ಪೂರ್ಣ ಅಟೆನ್ಷನ್ ಕೊಡಿ, ತುಂಬಾ ಗಮನ ಕೊಡಬೇಕು ನೀವು. ಸ್ಟೂಡೆಂಟ್ ಫಿರ್ ಆತೆ ಹೇ ಯಹ ಸುಪ್ರೀಂ ಟೀಚರ್ ಕೆ ಪಾಸ್. ಯಾರ ಬಳಿ ಬಂದಿರೋದು ಸ್ಟೂಡೆಂಟ್ಸ್ ಎಲ್ಲ? ಸುಪ್ರೀಂ ಟೀಚರ್, ಪರಮ ಶಿಕ್ಷಕನ ಬಳಿಗೆ ಬಂದಿರುವಂಥದ್ದು. ವ ಪಢಾನೆ ವಾಲೆ ಟೀಚರ್ಸ್ ಬಿ ಮುಕ್ರರ್ ಹೇ ತೋ ಭೀ ಸುಪ್ರೀಂ ಟೀಚರ್ ತೋ ಹೇನಾ. ಲೌಕಿಕವಾಗಿಯೂ ಕೂಡ ಓದಿಸ್ಲಿಕ್ಕೆ ಟೀಚರ್ಸ್ಗಳು ಫಿಕ್ಸ್ ಇರ್ತಾರೆ, ಆದರೂ ಕೂಡ ಅದೆಲ್ಲ ಓದಿದರೂ ಸಹ ಯಾರ ಬಳಿ ಬರಬೇಕು? ಗಾಯತ್ರಿ ಅಕ್ಕ, ಯಾರ ಬಳಿ ಬಂದಿದ್ದೀರಿ? ಸುಪ್ರೀಂ ಟೀಚರ್ ಬಳಿ ಓದಲಿಕ್ಕಾಗಿ ಬಂದಿರುವಂಥದ್ದು. 7 रोज़ भट्टी भी गाई हुई है. बाप कहते हैं पवित्र रहो और मुझे याद करो. 7 ದಿನಗಳ ಭಟ್ಟಿ ಅಂತಲೂ ಕೂಡ ಗಾಯನ ಮಾಡಲಾಗಿದೆ. ತಂದೆ ಹೇಳ್ತಾರೆ, ಪವಿತ್ರರಾಗಿರಿ ಮತ್ತು
ಜೊತೆಯಲ್ಲಿ ನನ್ನನ್ನು ನೆನಪು ಮಾಡಿ. ದೈವಿ ಗುಣ ಧಾರಣ್ ಕಿಯೇ ತೋ ತುಮ್ ಯಹ ಬನ್ ಜಾಯೆಂಗೆ. ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ತೀರಿ ಅಂದಾಗ ನೀವು ಹೀಗಾಗ್ಬಿಡ್ತೀರಿ. ಹೇಗೆ ಪುಷ್ಪಕ? ಹೇಗಾಗ್ಬಿಡ್ತೀರಿ? ಲಕ್ಷ್ಮೀನಾರಾಯಣರ ಹಾಗೆ. बेहद के बाप को याद करना पड़े. छोटे बच्चे को माँ बाप के सिवाय दूसरा कोई उठाते हैं तो उनके पास जाते नहीं. ಅಂದಮೇಲೆ ಪಾರಲೌಕಿಕ ತಂದೆಯೇ ನೆನಪು ಮಾಡಬೇಕು. ಎಷ್ಟರ ಮಟ್ಟಿಗೆ ನೆನಪು ಮಾಡಬೇಕು ಅಂದರೆ, ಹೇಗೆ ಯಾವುದಾದ್ರೂ ಚಿಕ್ಕ ಮಗು ಬೇರೆಯವ್ರು ಕರೆದ್ರೆ ಯಾರಾದರೂ ಎತ್ಕೊಳ್ಳಿಕ್ಕೆ ಹೋದರೆ ಆ ಮಗು ಹೋಗೋದಿಲ್ಲ. ತಾಯಿನೇ ಎತ್ಕೊಂಡಿರಬೇಕು, ತಂದೆನೇ ಎತ್ಕೊಂಡಿರಬೇಕು. ಬೇರೆಯವ್ರು ಕರೆದ್ರೂ ಕೂಡ ಹೋಗೋದಿಲ್ಲ. ಹಾಗೆ ಇರಬೇಕು ನೀವು ಮಕ್ಕಳು ಸಹ. ನಿಮ್ಮ ಬುದ್ಧಿಯೋಗ ಯಾರ ಜೊತೆಯಲ್ಲೂ ಕೂಡ ಹೋಗಬಾರ್ದು. तुम भी बेहद के बाप के बने हो तो और कोई को देखना पसंद भी नहीं आएगा, फिर कोई भी हो. ಹಾಗೆ ನೀವು ಕೂಡ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಿ ಅಂದಮೇಲೆ ನಿಮಗೆ ಬೇರೆ ಯಾರನ್ನು ನೋಡಿದ್ರೂ ಕೂಡ ಇಷ್ಟ ಆಗಬಾರ್ದು. ಅವ್ರು ಎಂಥವ್ರಾಗಿದ್ದರು, ಎಷ್ಟೇ ಸುಂದರವಾಗಿರ್ಬೋದು, ಎಂಥ ಪದವಿ ಪೋಸ್ಟಲ್ಲಿ ಇದ್ದಿರಬಹುದು, ಯಾರೇ ಆದರೂ ಕೂಡ ನಿಮಗೆ ಇಷ್ಟ ಆಗಬಾರ್ದು. ಅಂದರೆ ಅವ್ರ ಕಡೆ ನಿಮ್ಮ ಮನಸ್ಸು ಬುದ್ಧಿ ಸೆಳೀಬಾರ್ದು. ಪಾರಲೌಕಿಕ ತಂದೆ ಕಡೆನೇ ನಿಮ್ಮ ಬುದ್ಧಿಯೋಗ ಇರಬೇಕು. ತುಮ್ ಜಾನ್ತೆ ಹೋ ಹಮ್ ಊಂಚತೆ ಊಂಚ್ ಬಾಪ್ ಕೆ ಹೇ, ವಹ ಹಮ್ಕೋ ಡಬಲ್ ಸಿರ್ತಾಜ್ ರಾಜಾओं का ರಾಜ ಬನಾತೆ ಹೇ. ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಅತ್ಯಂತ ಶ್ರೇಷ್ಠನಾದಂತಹ ತಂದೆಗೆ ಮಕ್ಕಳಾಗಿದ್ದೇವೆ. ಆ ತಂದೆ ನಮಗೆ ಓದಿಸ್ಬಿಟ್ಟು ಡಬಲ್ ಕಿರೀಟಧಾರಿ ರಾಜಾದಿರಾಜರನ್ನಾಗಿ ಮಾಡ್ತಿದ್ದಾರೆ. ಲೈಟ್ ಕಾ ತಾಜ್ ಮನ್ ಮನಾ ಭಾವ್ ಅವ್ರ ರತನ್ ಜಡಿತ ತಾಜ್ ಮಧ್ಯಾಜಿ ಭಾವ. ಬಾಬರ್ ಹೇಳ್ತಾರೆ ಲೈಟಿನ ಕಿರೀಟ ಅಂದರೆ ಏನು? ಮನ್ ಮನಾ ಭಾವ ಲೈಟಿನ ಕಿರೀಟ. ಮಧ್ಯಾಜಿ ಭಾವ ಅಂದರೆ ರತ್ನ ಜಡಿತವಾದಂತಹ ಕಿರೀಟ. ಅದೆಲ್ಲಿ ಸಿಗತ್ತೆ? ಭವಿಷ್ಯದಲ್ಲಿ. ರಾಜಾದಿರಾಜ ವಿಶ್ವದ ಮಾಲೀಕ ಆಗ್ತಿರಲ್ಲ, ರತ್ನ ಜಡಿತವಾದಂಥ ಕಿರೀಟ ತಂದೆಯಿಂದ ಸಿಗುವಂಥ ಆಸ್ತಿ ಅದು. ಯಾವುದಕ್ಕೆ? ಮಧ್ಯಾಜಿ ಭವ ಅಂತ ಹೇಳಲಾಗತ್ತೆ. ತಂದೆಯನ್ನು ನೆನಪು ಮಾಡೋದೇನು? ಮನ್ ಮನಾಭವ. ಅದರಿಂದ ನಿಮಗೆ ಲೈಟಿನ ಕಿರೀಟ, ಪವಿತ್ರತೆಯ ಪ್ರಕಾಶಮಯವಾದಂತಹ ಕಿರೀಟ ಸಿಗತ್ತೆ. ನಿಶ್ಚಯ ಹೋ ಜಾತಾ ಹೇ ಹಮ್ ಇಸ್ ಪಢಾಯಿ ಸೆ ವಿಶ್ವ ಕಾ ಮಾಲೀಕ್ ಬಂತೆ ಹೇ. ನಿಮಗೆ ನಿಶ್ಚಯವಾಗೋಗ್ಬಿಡುತ್ತೆ ನಾವು ಈ ವಿದ್ಯೆಯಿಂದ ವಿಶ್ವದ ಮಾಲೀಕರು ಆಗುತ್ತೇವೆ. 5000 ವರ್ಷ ಬಾದ್ ಹಿಸ್ಟ್ರಿ ರಿಪೀಟ್ ಹೋತಿ ಹೇ ನಾ. 5000 ವರ್ಷಗಳ ಬಳಿಕ ಈ ಒಂದು ಇತಿಹಾಸ ಪುನರಾವರ್ತನೆ ಆಗುತ್ತೆ ತಾನೇ. ತುಮಕೋ ರಾಜಾಯಿ ಮಿಲ್ತೆ ಹೇ. ನಿಮಗೇನು ಸಿಗುತ್ತೆ ಈಗ? ಏನು ಸಿಗುತ್ತೆ ನಿಮಗೆ? ಏನು ಸಿಗುತ್ತೆ ನಿಮಗೆ? ರಾಜ್ಯ ಸಿಗತ್ತೆ. ಬಾಕಿ ಸಬ್ ಆತ್ಮಾಯೇ ಶಾಂತಿ ಧಾಮ್ ಅಪ್ನೆ ಘರ್ ಚಲಿ ಜಾತಿ ಹೇ. ನಿಮಗೆ ರಾಜ್ಯ ಸಿಗತ್ತೆ, ಉಳಿದೆಲ್ಲ ಆತ್ಮಗಳು ಅವರ ಮನೆ ಶಾಂತಿ ಧಾಮಕ್ಕೆ ಹೊಟ್ಟೋಗ್ತಾರೆ. ಅಭಿ ತುಮ್ ಬಚ್ಚೋं को मालूम पड़ा है असल में हम आत्माएं बाप के साथ अपने घर रहती है. ಈಗ ನಿಮಗೆ ಗೊತ್ತಾಗೋಗ್ಬಿಟ್ಟಿದೆ, ಹಸುಲಿನಲ್ಲಿ ನಾವೆಲ್ಲ ಆತ್ಮರು ತಂದೆಯ ಜೊತೆಯಲ್ಲಿ ನಮ್ಮದೇ ಆದಂಥ ಮನೆಯಲ್ಲಿ ಇದ್ವಿ. बाप का बनने से अभी तुम स्वर्ग के मालिक बनते हो, फिर बाप को भूल ಆರ್ಫನ್ ಬನ್ ಪಡ್ತೆ ಹೋ. ತಂದೆಯ ಮಗುವಾಗೋದ್ರಿಂದ ಈಗ ನೀವು ಮಾಲೀಕರಾಗೋಗ್ಬಿಡ್ತೀರಿ, ಸ್ವರ್ಗಕ್ಕೆ ಮಾಲೀಕರಾಗ್ಬಿಡ್ತೀರಿ. ನಂತರ ಮರೆತು ಬಿಡ್ತೀರಿ ಅಂದಾಗ, ತಂದೆಯನ್ನು ಮರೀತೀರಿ ಅಂದಾಗ ಏನಾಗ್ತೀರಿ? ಅನಾಥರಾಗೋಗ್ಬಿಡ್ತೀರಿ. ಭಾರತ್ ಇಸ್ ಸಮಯ ಆರ್ಫನ್ ಹೇ. ಭಾರತನ ಈ ಸಮಯದಲ್ಲಿ ಏನಾಗ್ಬಿಟ್ಟಿದೆ? ಅನಾಥ ಸ್ಥಿತಿಯನ್ನು ಹೊಂದ್ಬಿಟ್ಟಿದೆ. ಆರ್ಫನ್ ಉನ್ಕೋ ಕಹಾ ಜಾತಾ ಹೇ ಜಿನ್ಕೋ. ಅನಾಥರು ಅಂತ ಯಾರಿಗೆ ಹೇಳೋದು? ಲೌಕಿಕವಾಗಿ ಯಾರಿಗೆ ಹೇಳ್ತಾರೆ ಅನಾಥರು ಅಂತೇಳಿ? ಜಿನ್ಕೋ ಮಾ ಬಾಪ್ ನಹಿ ಹೋತೆ. ಯಾರಿಗೆ ತಾಯಿನೂ ಇರೋದಿಲ್ಲ, ತಂದೆನೂ ಇರೋದಿಲ್ಲ, ಅನಾಥ ಮಕ್ಕಳು ಅಂತ ಹೇಳ್ತಾರಲ್ಲ. ಪಾಪ ಇವರಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ತಾಯಿ ತಂದೆ ಇಲ್ಲ, ಹೇಳೋರು ಕೇಳೋರಿಲ್ಲ, ಅನಾಥರು ಅಂತ. ಹಾಗೆ धक्का खाते रहते हैं. तुमको तो अब बाप मिला है, तुम सारे सृष्टि चक्र को जानते हो, तो खुशी में गदगद होना चाहिए. ಯಾರಿಗೆ ಮಾತಾಪಿತರು ಇರೋದಿಲ್ಲ, ಪೆಟ್ಟುಗಳನ್ನು ತಿನ್ನುತ್ತಾ ಇರ್ತಾರೆ, ಅವ್ರಿಗೆ ಅನಾಥರು ಅಂತ ಹೇಳಾಗತ್ತೆ. ಆದರೆ ನಿಮಗೀಗ
ನಾವೆಲ್ಲ ಯಾರು ಅನಾಥರ ಈಗ ಇಲ್ಲ. ಯಾಕೆ ನಮ್ಗೆ ಯಾರು ಸಿಕ್ಕಿದ್ದಾರೆ? ಪಾರಲೌಕಿಕ ಪಿತ ಸಿಕ್ಕಿದ್ದಾರೆ ನಮಗೆ. ಇಡೀ ಸೃಷ್ಟಿ ಚಕ್ರವನ್ನೇ ನೀವು ತಿಳ್ಕೊಂಬಿಟ್ಟಿದ್ದೀರಿ ಆ ತಂದೆಯಿಂದ ಅಂದಮೇಲೆ ಏನಾಗಬೇಕು? ಖುಷಿಯಲ್ಲಿ ಗದ್ಗದಿತರಾಗ್ಬಿಡಬೇಕು. ಇಷ್ಟೊಂದೆಲ್ಲ ನಮಗೆ ತಿಳುವಳಿಕೆ ಕೊಟ್ಟು ನಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡ್ತಿದ್ದಾರೆ. ಇಡೀ ಸೃಷ್ಟಿ ಚಕ್ರ ನಮಗೆ ಗೊತ್ತಾಗೋಗ್ಬಿಟ್ಟಿದೆ. ಹಮ್ ಬೇಹದ್ಕೆ ಬಾಪ್ಗೆ ಬಚ್ಚೆ ಹೇ. परमपिता परमात्मा प्रजापिता ब्रह्मा द्वारा नई सृष्टि ब्राह्मणों की रचते है. ನಾವು ಪಾರಲೌಕಿಕ ತಂದೆ ಮಕ್ಕಳಾಗಿದ್ದೇವೆ. ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮೂಲಕ ಹೊಸದಾದಂತಹ ಸೃಷ್ಟಿ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಯಹ ತೋ ಬಹುತ್ ಸಹಜ ಸಮಜ್ನೆ ಕಿ ಬಾತೆ. ಇದೇನಂತೆ? ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳು. तुम्हारे चित्र भी है, विराट रूप का चित्र भी बनाया है, 84 जन्म की कहानी दिखाई है. ಬಾಬರು ಹೇಳ್ತಾರೆ ನಿಮ್ಮ ಚಿತ್ರನೂ ಇದೆ, ಜೊತೆಯಲ್ಲಿ ವಿರಾಟ ರೂಪದ ಚಿತ್ರನೂ ಕೂಡ ಇದೆ. 84 ಜನ್ಮಗಳ ಕಥೆಯನ್ನು ಕೂಡ ತೋರಿಸ್ತಾರೆ. ಹಂಸೋ ದೇವತಾ ಫಿರ್ ಕ್ಷತ್ರಿಯ ವೈಶ್ಯ ಶೂದ್ರ बनते हैं. ये कोई भी मनुष्य नहीं जानते क्योंकि ब्राह्मण और ब्राह्मणों को पढ़ाने वाले बाप का दोनों का नाम निशान गुम कर दिया है. ನಾವೇ ದೇವತೆಗಳಾಗ್ತೇವೆ, ನಂತರ ಕ್ಷತ್ರಿಯರು, ಆ ಬಳಿಕ ವೈಶ್ಯರು ಶೂದ್ರರು ಆಗುತ್ತೇವೆ. ಆದರೆ ಬಾಬರು ಹೇಳ್ತಾರೆ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ. ಏಕೆಂದರೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಿಗೆ ಓದಿಸುವಂತಹ ತಂದೆ ಇವರಿಬ್ಬರದ್ದು ಹೆಸರನ್ನು ಮರೆ ಮಾಡಿಬಿಟ್ಟಿದ್ದಾರೆ. ಯಾವುದರಲ್ಲಿ? ವಿರಾಟ ರೂಪದ ಚಿತ್ರದಲ್ಲಿ. ಇಂಗ್ಲೀಷ್ ಮೇ ಬಿ ತುಮ್ ಲೋಗ್ ಅಚ್ಚಿ ರೀತಿ ಸಮಜಾ ಸಕ್ತೆ ಹೋ. ಬಾಬರು ಹೇಳ್ತಾರೆ ಇಂಗ್ಲೀಷ್ನಲ್ಲೂ ಕೂಡ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಡ್ಬೋದು. ಜೋ ಇಂಗ್ಲೀಷ್ ಜಾನ್ತೆ ಹೇ ತೋ ಟ್ರಾನ್ಸ್ಲೇಷನ್ ಕರ್ ಫಿರ್ ಸಮझाना चाहिए. ಬಾಬರು ಹೇಳ್ತಾರೆ ಯಾರಿಗೆ ಇಂಗ್ಲೀಷ್ ಗೊತ್ತಿದೆ ಅಂಥವ್ರು ಏನು ಮಾಡಬೇಕಂತೆ? ಬಾಬರು ಹೇಳಿರುವಂಥ ಹಿಂದಿ ಮಾತುಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ತಿಳಿಸ್ಕೊಡ್ಬೇಕು. फादर नॉलेजफुल है, उनको ही ये नॉलेज है कि सृष्टि का चक्र कैसे फिरता है. ತಂದೆ ಯಾರಾಗಿದ್ದಾರೆ? ನಮ್ಗೆ ಈಗ ಜ್ಞಾನ ತಿಳಿಸ್ಕೊಡ್ತಾ ಇರುವಂಥ ಓದಿಸುವಂತಹ ತಂದೆ ನಾಲೆಜ್ಫುಲ್ ಆಗಿದ್ದಾರೆ, ಸ್ವಯಂ ಜ್ಞಾನ ಸಾಗರನಾಗಿದ್ದಾರೆ. ಅವರಿಗೆ ಈ ಒಂದು ಜ್ಞಾನ ಇದೆ. ಯಾವ ಜ್ಞಾನ? ಸೃಷ್ಟಿ ಚಕ್ರ ಹೇಗೆ ತಿರುಗತ್ತೆ, ಈ ಜ್ಞಾನ ಅವರಿಗೆ ಇರುವಂಥದ್ದು. ಯಹ ಹೇ ಪಢಾಯಿ. ಇದೇನು ಅಂತಾರೆ ಬಾಬರು? ವಿದ್ಯೆ. योग को भी बाप की याद कहा जाता है, जिसको अंग्रेजी से कम्युनियन कहा जाता है. ಇದು ವಿದ್ಯೆಯಾಗಿದೆ. ಯೋಗಕ್ಕೂ ಸಹ ತಂದೆ ನೆನಪು ಅಂತ ಹೇಳಲಾಗತ್ತೆ. ಯಾವುದಕ್ಕೆ? ಆಂಗ್ಲ ಭಾಷೆಯಲ್ಲಿ ಕಮ್ಯೂನಿಯನ್ ಅಂತ ಹೇಳಲಾಗತ್ತೆ. ಬಾಪ್ ಸೆ ಕಮ್ಯೂನಿಯನ್, ಟೀಚರ್ ಸೆ ಕಮ್ಯೂನಿಯನ್, ಗುರು ಸೆ ಕಮ್ಯೂನಿಯನ್. ಯೇ ಹೇ ಗಾಡ್ ಫಾದರ್ ಸೆ ಕಮ್ಯೂನಿಯನ್. ತಂದೆ ಜೊತೆಯಲ್ಲಿ ಸಂಬಂಧ, ಟೀಚರ್ ಜೊತೆಯಲ್ಲಿ, ಗುರುವಿನ ಜೊತೆಯಲ್ಲಿ, ಇದು ಸ್ವಯಂ ಭಗವಂತ ತಂದೆಯ ಜೊತೆಯಲ್ಲಿ ಇರುವಂತಹ ಸಂಬಂಧ ಅಂತ ಹೇಳಲಾಗತ್ತೆ. ಖುದ್ ಬಾಪ್ ಕೇತೆ ಹೇ ಮುझे ಯಾದ್ ಕರೋ, ಅವ್ರ ಕೋಯಿ ಬಿ ದೇಹಧಾರಿ ಕೋ ಯಾದ್ ನಹಿ ಕರೋ. ತಂದೆ ಶಿಕ್ಷಕ ಗುರು ಆಗಿರುವಂತಹ ಆ ಪರಮಾತ್ಮನೇ ನಮಗೆ ಹೇಳ್ತಿದ್ದಾರೆ ಏನಂತ? ನನ್ನನ್ನೇ ನೆನಪು ಮಾಡಿ, ಬೇರೆ ಯಾವ ದೇಹದಾರಿಯನ್ನು ಕೂಡ ನೆನಪು ಮಾಡಬೇಡಿ. ಮನುಷ್ಯ ಗುರು ಆದಿ ಕರ್ತೆ ಹೇ, ಶಾಸ್ತ್ರ ಪಡ್ತೆ ಹೇ, ಏಮ್ ಆಬ್ಜೆಕ್ಟ್ ಕುಚ್ ಬಿ ನಹಿ. ಮನುಷ್ಯರು ಏನು ಮಾಡ್ತಿದ್ದಾರೆ? ಓದುತ್ತಾರೆ, ಶಾಸ್ತ್ರ ವೇದ ಇತ್ಯಾದಿ ಎಲ್ಲನೂ ಓದುತ್ತಾರೆ. ಆದರೆ ಅವರು ಓದುವಂತಹ ಮಾತಿನಲ್ಲಿ, ಆ ವಿಧಿಯಲ್ಲಿ ಗುರಿನೂ ಇಲ್ಲ, ಉದ್ದೇಶವೂ ಇಲ್ಲ. ಸದ್ಗತಿ ತೋ ಹೋತಿ ನಹಿ. ಸದ್ಗತಿಯೂ ಕೂಡ ಅವರಿಗೆ ಸಿಗೋದಿಲ್ಲ. ಎಷ್ಟೊಂದೆಲ್ಲ ಕಷ್ಟಪಟ್ಟು ಓದ್ತಾರೆ, ಎಷ್ಟೊಂದು ಖರ್ಚು ಮಾಡ್ತಾರೆ, ಎಷ್ಟೊಂದು ವರ್ಷಗಳ ತನಕ ಓದುತ್ತಾರೆ, ಆದರೂ ಕೂಡ ಸದ್ಗತಿಯೂ ಸಿಗೋದಿಲ್ಲ. ಅದರಲ್ಲಿ ಏನಾಗುತ್ತೇವೆ ನಾವು ಇದನ್ನು ಓದ್ಬಿಟ್ಟು ಅದು ಕೂಡ ಇಲ್ಲ. ಬಾಪ್ ತೋ ಕೇತೆ ಹೇ ಹಮ್ ಆಯೇ ಹೇ ಸಬ್ಕೋ. ತಂದೆ ಅಂತೂ ಹೇಳ್ತಾರೆ ನಾನು ಬಂದಿದ್ದೇನೆ ಎಲ್ಲರೂ ಏನು ಮಾಡಲಿಕ್ಕೆ? ವಾಪಸ್ ಲೇ ಜಾನೆ. ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಹೋಗ್ಲಿಕ್ಕೆ ರೆಡಿನಾ ಎಲ್ಲರೂ? ಅಥವಾ ಇಲ್ಲಿ ಮನೆಗೆ ಹೋಗ್ಲಿಕ್ಕೆ ರೆಡಿನಾ?
ಇವತ್ತು ಇಲ್ಲಿ ಮನೆಗೆ ಹೋಗಬೇಕಲ್ಲ, ಮುಗ್ದೋಯ್ತು 5 ದಿನ ಭಟ್ಟಿ. अभी तुम बाप के साथ बुद्धि का योग रखना है तो तुम वहाँ जाए पहुँचेंगे. ಈಗ ನೀವು ತಂದೆ ಜೊತೆಯಲ್ಲಿ ನಿಮ್ಮ ಬುದ್ಧಿಯೋಗವನ್ನು ಬೆಳೆಸಬೇಕು, ಆಗ ನೀವು ಅಲ್ಲಿಗೆ ಹೋಗಿ ತಲುಪಿಡ್ತೀರಿ. ಅಚ್ಚಿ ರೀತಿ ಯಾದ ಕರ್ನೆಸೆ ಕ್ಯಾ ಬನೆಂಗೆ, ತುಂಬ ಚೆನ್ನಾಗಿ ನೀವು ನೆನಪು ಮಾಡ್ತೀರಿ ಅಂದಾಗ ಏನಾಗ್ತೀರಿ? ವಿಶ್ವಕ್ಕೆ ಮಾಲೀಕ್ ಬನೆಂಗೆ. ಯಹ ಲಕ್ಷ್ಮೀ ನಾರಾಯಣ್ ಪ್ಯಾರಡೈಸ್ಗೆ ಮಾಲೀಕ್ ಥೇನಾ. ನೀವು ವಿಶ್ವದ ಮಾಲೀಕರಾಗ್ಬಿಡ್ತೀರಿ ತುಂಬ ಚೆನ್ನಾಗಿ ನೆನಪು ಮಾಡಿದ್ರೆ. ಈ ಲಕ್ಷ್ಮೀ ನಾರಾಯಣರು ಕೂಡ ಸ್ವರ್ಗದ ಮಾಲೀಕರಾಗಿದ್ದರು ತಾನೆ. ಯಹ ಕೌನ್ ಸಮझाने वाला है, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇರೋವಂಥವ್ರು ಯಾರು? ಬಾಪ್ಕೋ ಕಹಾ ಜಾತಾ ಹೇ, ತಂದೆಗೆ ಹೇಳಲಾಗತ್ತೆ. ಇದೆಲ್ಲ ತಿಳಿಸ್ಕೊಡ್ತಾ ಇರುವಂಥ ತಂದೆ ಅವ್ರಿಗೆ ಹೇಳಲಾಗತ್ತೆ ಏನಂತ? ವಿಶ್ವಪಿತ. ಇನ್ನೇನು ಹೇಳ್ತಾರೆ? ಜ್ಞಾನ ತಿಳಿಸೋವಂಥವ್ರಿಗೆ ಏನು ಹೇಳ್ತಾರೆ? ನಾಲೆಜ್ಫುಲ್ ಅಂತ ಹೇಳ್ತಾರೆ. ಮನುಷ್ಯ ಫಿರ್ ಕಹದೇತೆ ಅಂತರ್ಯಾಮಿ. ಭಗವಂತ ವಾಸ್ತವಿಕವಾಗಿ ನಾಲೆಜ್ಫುಲ್ ಆಗಿದ್ದಾರೆ, ಆದರೆ ಮನುಷ್ಯರಿಗೆ ಹೇಳೋದೇನು? ಅಂತರ್ಯಾಮಿ. वास्तव में अंतर्यामी का अक्षर है ही नहीं. अंदर रहने वाली, निवास करने वाली तो आत्मा है. ಬಾಬರು ಹೇಳ್ತಾರೆ ಅಂತರ್ಯಾಮಿ ಎನ್ನುವಂತಹ ಅಕ್ಷರವೇ ಇಲ್ಲ ವಾಸ್ತವಿಕವಾಗಿ, ಒಳಗಡೆ ಇರುವಂಥದ್ದು ಆತ್ಮ. ಬಾಬರು ಹೇಳ್ತಾರೆ ನಿವಾಸ ಮಾಡುವಂಥದ್ದು ಆತ್ಮವಾಗಿದೆ, ಶರೀರದೊಳಗಡೆ ನಿವಾಸ ಮಾಡ್ತಾ ಇರುವಂಥದ್ದು ಆತ್ಮ. ಆತ್ಮ ಜೋ ಕಾಮ್ ಕರ್ತಿ ಹೈ ವಹ ತೋ ಸಬ್ ಜಾನ್ತೆ ಹೈ. ಸಬ್ ಮನುಷ್ಯ ಅಂತರ್ಯಾಮಿ ಹೇ. ಆತ್ಮ ಏನು ಕೆಲಸ ಮಾಡುತ್ತಲ್ಲ ಅದನ್ನೆಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಅಂದಮೇಲೆ ಎಲ್ಲ ಮನುಷ್ಯರು ಅಂತರ್ಯಾಮಿ ಆಗಿದ್ದಾರೆ. ಭಗವಂತ ಅಲ್ಲ ಅಂತರ್ಯಾಮಿ, ಎಲ್ಲ ಮನುಷ್ಯರು ಅಂತರ್ಯಾಮಿ. ಏಕೆ? ಒಳಗಡೆ ಆತ್ಮ ಇರುವಂಥದ್ದು. ಆತ್ಮ ಹಿ ಸೀಖ್ತೆ ಹೈ. बाप तुम बच्चों को आत्म अभिमानी बनाते हैं, तुम आत्मा को मूल वतन, आत्मा हो मूल वतन के रहने वाले. ಆತ್ಮನೇ ಕಲಿಯುತ್ತೆ. ತಂದೆಯೇ ನಾವು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡ್ತಾರೆ. ನೀವು ಆತ್ಮರೇ ಮೂಲವತನ ನಿವಾಸಿಗಳು ಆಗಿದ್ದೀರಿ. ತುಮ್ ಆತ್ಮ ಕಿತನಿ ಛೋಟಿ ಹೋ, ಅನೇಕ ಬಾರ್ ತುಮ್ ಆಯಿ ಹೋ ಪಾರ್ಟ್ ಬಜಾನೆ. ತಂದೆ ಹೇಳ್ತೀರಿ ನೀವು ಆತ್ಮ ಹೇಗಿದ್ದೀರಿ? ಎಷ್ಟು ಚಿಕ್ಕದಾಗಿದ್ದೀರಿ, ಅನೇಕ ಬಾರಿ ಬಂದಿದ್ದೀರಿ. ಏನಕ್ಕೆ? ಪಾತ್ರ ಮಾಡಲಿಕ್ಕೆ. बाप कहते हैं मैं बिंदी हूँ, मेरी पूजा तो कर नहीं सकते. ತಂದೆ ಹೇಳ್ತಾರೆ ನಾನು ಹೇಗಿದ್ದೇನೆ? ಬಿಂದುವಾಗಿದ್ದೇನೆ. ಅಂದಮೇಲೆ ನನ್ನ ಪೂಜೆ ನೀವು ಮಾಡಬಹುದು, ಬಿಂದುವಿನ ಪೂಜೆ ಮಾಡಬಹುದು ಇಲ್ವಾ? ಮಾಡಲಿಕ್ಕಾಗೋದಿಲ್ಲ ಅಂತಾರೆ ಬಾಬರು. ಕ್ಯೋ ಕರೆಂಗೆ ದರ್ಕಾರ್ ಹಿ ನಹಿ. ನಾನು ಬಿಂದುವಿನ ಪೂಜೆ ಏನಕ್ಕೆ ಮಾಡ್ತೀರಿ? ಅವಶ್ಯಕತೆನೇ ಇಲ್ಲ ಅಂತಾರೆ ಬಾಬರು. मैं तुम आत्मा को पढ़ाने आता हूँ, तुमको ही राजाई देता हूँ, फिर रावण राज्य में चले जाते हो तो मुझे ही भूल जाते हो. ತಂದೆ ಹೇಳ್ತಾರೆ ನಾನು ನಿಮಗೆ ಆತ್ಮಗಳಿಗೆ ಓದಿಸ್ಲಿಕ್ಕಾಗಿ ಬಂದಿದ್ದೇನೆ, ನಿಮಗೆ ನಾನು ರಾಜ್ಯವನ್ನು ಕೊಡ್ತೇನೆ. ನಂತರ ನೀವು ರಾವಣ ರಾಜ್ಯಕ್ಕೆ ಹೋಗ್ತೀರಲ್ಲ, ಆಗೇನು ಮಾಡ್ತೀರಿ? ಏನು ಮಾಡ್ತೀರಿ ಅಂತಾರೆ? ನನ್ನನ್ನೇ ಮರೆತು ಬಿಡ್ತೀರಿ. ರಾಜ್ಯ ಕೊಟ್ಟು ಕಳಿಸಿದ್ದೆ ನಿಮಗೆ, ಅಷ್ಟಾದರೂ ಇರಬೇಕು ತಾನೇ. ಇಷ್ಟೊಂದು ದೊಡ್ಡ ರಾಜ್ಯ ಪದವಿ ನಮಗೆ ಕೊಟ್ಟು ಕಳಿಸಿದ್ದಾರೆ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದಾರೆ, ಡಬಲ್ ಕಿರೀಟ ಕೊಟ್ಟು ಕಳಿಸಿದ್ದಾರೆ. ನೆನಪಿರ್ಬೇಕಲ್ವಾ? ಮರೆತೇ ಬಿಡ್ತೀರಿ. ಯಾವಾಗ ಮರಿತೀರಿ? ರಾವಣನ ರಾಜ್ಯಕ್ಕೆ ಹೊಟ್ಟೋಗ್ತಿರಲ್ಲ, ಆಗ ನನ್ನನ್ನೇ ಮರೆತು ಬಿಡ್ತೀರಿ. ಪಹಲೆ ಪಹಲೆ ಆತ್ಮ ಆತಿ ಹೇ ಪಾರ್ಟ್ ಬಜಾನೆ. ಮನುಷ್ಯ कहते हैं 84 लाख जन्म लेते हैं, परंतु बाप कहते हैं मैक्सिमम है ही 84 जन्म. ಮನುಷ್ಯರು ಏನು ಹೇಳ್ತಾರೆ? 84 ಲಕ್ಷ ಜನ್ಮಗಳನ್ನು ಪಡ್ಕೊಳ್ತಾರೆ ಅಂತ. ಆದರೆ ತಂದೆ ಹೇಳ್ತಾರೆ ಮ್ಯಾಕ್ಸಿಮಮ್ ಇರುವಂಥದ್ದೇ 84 ಜನ್ಮಗಳು. ಫಾರಿನ್ में जाकर यह बातें सुनाएंगे तो उनको कहेंगे ये नॉलेज तो हमको यहाँ बैठ पढ़ाओ. ಫಾರಿನ್ಗೆ ಹೋಗ್ಬಿಟ್ಟು ನೀವು ಈ ಮಾತುಗಳನ್ನು ತಿಳಿಸ್ಕೊಡ್ತೀರಿ ಅಂದಾಗ ಅವ್ರು ಹೇಳ್ತಾರೆ ಈ ಜ್ಞಾನವನ್ನು ನಮಗೆ ನೀವು ಇಲ್ಲಿಯೇ ಕುಳಿತು ತಿಳಿಸ್ಕೊಡಿ. ತುಮಕೋ ವಹ 1000 रुपया मिलते हैं, हम आपको 10-20 हज़ार रुपया देंगे. ಎಷ್ಟು ಆಸೆ ಹುಟ್ಟಿಸ್ತಾರಲ್ವ?
ಅಲ್ಲಿ ನಿಮಗೆ ಇಂಡಿಯಾದಲ್ಲಿ ಇದೆಲ್ಲ ಜ್ಞಾನ ಹೇಳಿಕೊಟ್ರೆ 1000 ರೂಪಾಯಿ ಸಂಬಳ ಕೊಡ್ತಾರೆ. ಆದರೆ ಇಲ್ಲೇ ಕೊಡ್ತೀನಿ ನಮ್ಗೆ ಓದಿಸ್ಬಿಡಿ, ಆಗ ನಾವು ನಿಮಗೆ ಎಷ್ಟು ಕೊಡ್ತೀವಿ ಅಂತಾರೆ. 10,000, 20,000 ಎಷ್ಟೊಂದಾಗತ್ತಲ್ಲ. 1,000 ಎಲ್ಲಿ, 10-20,000 ಎಲ್ಲಿ? ಆಸೆ ಆಗತ್ತೆ ತಾನೆ. ಸರಿನಪ್ಪ, ಇಲ್ಲೇ ಕುಳಿತ್ಕೊಂಡು ನಾವು ಇಲ್ಲೇ ಓದಿಸ್ತೀವಿ ಅಂತ. ಅದಕ್ಕೆ ಹೋಗತ್ತಾನೆ. हमको भी नॉलेज सुनाओ. गॉड फादर हम आत्माओं को पढ़ाते हैं. आत्मा ही जड़ जादी बनती है. बाकी मनुष्य तो सब है देह अभिमानी. ಭಗವಂತ ತಂದೆ ನಾವು ಆತ್ಮರಿಗೆ ಓದಿಸ್ತಾ ಇದ್ದಾರೆ. ಓದ್ಬಿಟ್ಟು ಆತ್ಮನೇ ಹೇಗೆ ಜಡ್ಜ ಇತ್ಯಾದಿ ಆಗತ್ತೆ, ಹಾಗೆ ಮನುಷ್ಯರೆಲ್ಲರೂ ಕೂಡ ದೇಹಾಭಿಮಾನಿಗಳು. कोई को भी ज्ञान नहीं है. भल बड़े बड़े फिलासफर आदि बहुत है, परंतु यह नॉलेज किसको भी नहीं है. ಬಾಬಾರು ಹೇಳ್ತಾರೆ, ಈ ಜ್ಞಾನ ಯಾರಲ್ಲಿಯೂ ಇಲ್ಲ. ಯಾರಲ್ಲಿಯೂ ಇಲ್ಲ ಅಂದರೆ ಯಾರು ದೊಡ್ಡ ದೊಡ್ಡ ಫಿಲಾಸಫರ್ಸ್ ಇದ್ದಾರೆ ಪ್ರಪಂಚದಲ್ಲಿ, ಆದರೆ ಈ ಜ್ಞಾನವಂತೂ ಯಾರಿಗೂ ಕೂಡ ಇಲ್ಲ. गॉड फादर निराकार पढ़ाने आते हैं, हम उनसे पढ़ते हैं. यह बातें सुनकर चकित हो जाएंगे. ಯಾವಾಗ ಈ ಮಾತುಗಳನ್ನು ಕೇಳ್ತಾರಲ್ಲ, ಸ್ವಯಂ ಭಗವಂತ ತಂದೆ ನಿರಾಕಾರ ನಮ್ಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ, ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಅಂದರೆ ಅವರಿಂದ ನಾವೇ ಓದ್ತಿದ್ದೇವೆ ಎಂದಾಗ ಈ ಮಾತುಗಳನ್ನು ಕೇಳಿ ಏನಾಗ್ತಾರಂತವರು ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಯಹ ಬಾತೆ ತೋ ಕಭಿ ಸುನಿ ಪಡಿ ನಹಿ. ಈ ಮಾತುಗಳು ನಾವು ಎಂದಿಗೂ ಕೇಳೂ ಇಲ್ಲ, ಓದೂ ಇಲ್ಲ, ಬರ್ದೂ ಇಲ್ಲ ಅಂತೆಲ್ಲ ಹೇಳ್ತಾರೆ. ಏಕ್ ಬಾಪ್ ಕೋ ಹಿ ಕೇತೆ ಹೋ लिबरेटर गाइड, जबकि वही लिबरेटर है तो फिर क्राइस्त को क्यों याद करते हो. ಒಬ್ಬ ತಂದೆಗೆ ಹೇಳಲಾಗತ್ತೆ ಲಿಬ್ರೇಟರ್ ಅಂಥೇಳಿ, ಬಿಡುಗಡೆ ದಾತ, ಮುಕ್ತಿದಾತ, ಗೈಡ್ ಅಂಥೇಳಿ, ಮಾರ್ಗದರ್ಶಕ ಅಂತೆಲ್ಲ ಹೇಳಲಾಗತ್ತೆ. ಅಂದಮೇಲೆ ಪುನಃ ಕ್ರೈಸ್ತನಿಗೆ ಯಾತಕ್ಕೆ ನೆನಪು ಮಾಡ್ತೀರಿ. ಯಹ ಬಾತೆ ಅಚ್ಚಿ ರೀತಿ ಸಮझाओ तो वह चकित हो जाएंगे. ಈ ಮಾತುಗಳನ್ನು ಸ್ವಯಂ ತಂದೆ ಪರಮಾತ್ಮನೇ ಗೈಡು, ಲಿಬ್ರೇಟರ್ ಅಂತೆಲ್ಲ ಯಾವ ಸ್ಪಷ್ಟ ಮಾಡಿ ಹೇಳ್ತೀರಿ, ಆಗ ಅವರು ಬಹಳ ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಕಹೆಂಗೆ ಯೇ ಹಮ್ ಸುನೆ ತೋ ಸಹಿ, ಇದನ್ನೇ ನಾವು ಕೇಳೋ ಸರಿ ಅಂತ ಅಂದ್ಕೊಳ್ತಾರೆ. पैराडाइज की स्थापना हो रही है, उसके लिए यह महाभारत लड़ाई भी है. ಯಾವ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ಅದಕ್ಕಾಗಿ ಈ ಮಹಾಭಾರತ ಯುದ್ಧವೂ ಸಹ ಇದೆ. बाप कहते हैं मैं तुमको राजाओं का राजा डबल सिरताज बनाता हूँ. ತಂದೆ ಹೇಳ್ತಾರೆ, ನಾನು ನಿಮ್ಮನ್ನು ಏನು ಮಾಡ್ತೀನಿ, ರಾಜಾದಿರಾಜರನ್ನಾಗಿ ಅಂದರೆ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತೇನೆ. ಪ್ಯೂರಿಟಿ, ಪೀಸ್, ಪ್ರಾಸ್ಪರಿಟಿ ಸಬ್ ಥಿ, ವಿಚಾರ ಕರೋ ಕಿತನೆ ವರ್ಷ ಹುಯೇ. ಅದರಲ್ಲಿ ಏನಿರುತ್ತಂತೆ ಡಬಲ್ ಕಿರೀಟಧಾರಿಗಳಿಗೆ? ಸುಖ, ಶಾಂತಿ, ಆನಂದ, ಸರ್ವ ಪ್ರಕಾರದ ಪ್ರಾಪ್ತಿಗಳು ಕೂಡ ಇರುತ್ತೆ. ಪವಿತ್ರತೆಯೂ ಕೂಡ ಅಲ್ಲಿ ಇರುತ್ತೆ. ಅಂದಮೇಲೆ ವಿಚಾರ ಮಾಡಿ ಇದೆಲ್ಲ ಪಡೆದು ಎಷ್ಟು ವರ್ಷ ಆಯಿತು, ಹಾಗಿದ್ದು ನಾವು ಎಷ್ಟು ಸಮಯ ಆಯಿತು. ಕ್ರೈಸ್ತ ಸೇ 3000 ವರ್ಷ ಪಹಲೆ ಇನ್ಹೋಂ ಕಾ ರಾಜ್ಯ ಥಾನ. ಯಾವಾಗಿತ್ತಂತೆ? ಕ್ರಿಸ್ತ ಪೂರ್ವ 3000 ವರ್ಷಗಳ ಹಿಂದೆ ಈ ರಾಜ್ಯ ಇತ್ತು ತಾನೆ, ಇವರ ರಾಜ್ಯ. ಕಹೆಂಗೆ ಯಹ ತೋ ಸ್ಪಿರಿಚುವಲ್ ನಾಲೆಜ್ है, ये तो डायरेक्ट सुप्रीम फादर का बच्चा है, उनसे राजयोग सीख रहा है. ಹೇಳ್ತಾರೆ ತಾನೆ ಇದು ಸ್ಪಿರಿಚುವಲ್ ನಾಲೆಡ್ಜ್ ಆಗಿದೆ ಅಂತೇಳಿ. ಇವರಂತೂ ಡೈರೆಕ್ಟಾಗಿ ಆ ಸುಪ್ರೀಂ ಫಾದರ್ ಪರಮಪಿತನ ಮಗುವಾಗಿದ್ದಾರೆ, ಅವರಿಂದ ರಾಜ್ಯೋಗವನ್ನು ಕಲಿತಾ ಇದ್ದಾರೆ. वर्ल्ड की हिस्ट्री ಜಾಗ್ರಫಿ कैसे रिपीट होती है, ये सारी नॉलेज है. ಇಡೀ ವಿಶ್ವದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತೆ, ಇದು ಇಡೀ ಜ್ಞಾನವಾಗಿದೆ. सारी हमारी आत्मा में 84 जन्मों का पार्ट भरा हुआ है. यह योग की ताकत से हम सतो प्रधान बन गोल्डन एज में चली जाएंगी. ನಮ್ಮ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. ಈ ಯೋಗದ ತಾಕತ್ತಿನಿಂದ ತಂದೆಯನ್ನು ನೆನಪು ಮಾಡ್ತೀವಲ್ಲ, ಈ ಯೋಗದ ತಾಕತ್ತಿನಿಂದ ಏನಾಗ್ತೀವಿ ನಾವು? ಆತ್ಮ ಸತೋ ಪ್ರಧಾನರಾಗಿ ಗೋಲ್ಡನ್ ಏಜ್ಗೆ ಹೊಟ್ಟೋಗ್ತೇವೆ. ಫಿರ್ ಉನ್ಕೆ ಲಿಯೇ ರಾಜ್ಯ ಚಾಹಿಯೇ,
ಗೋಲ್ಡನ್ ಏಜ್ಗೆ ಹೋದರೆ ಅವ್ರಿಗಾಗಿ ಏನು ಬೇಕು ಅಂತಾರೆ ಬಾಬವರು? ಕೇಳಿಸ್ತಾ ಇದೆ ಎಲ್ರಿಗೆ? ಅವ್ರಿಗಾಗಿ ರಾಜ್ಯ ಬೇಕು. ಪುರಾಣಿ ದುನಿಯಾಕ ವಿನಾಶ್ ಭಿ ಚಾಹಿಯೆ. ರಾಜ್ಯ ಬೇಕು ಅಂದಮೇಲೆ ಏನಾಗಬೇಕು? ಹಳೆ ಪ್ರಪಂಚ ಹೋಗಬೇಕು ತಾನೆ. ಹೊಸ ಪ್ರಪಂಚ ಬರಬೇಕಾದ್ರೆ ಹಳೆ ಪ್ರಪಂಚ ಹೋಗಬೇಕು. ಸೋ ಸಾಮ್ನೆ ಖಡಾ ಹೇ ಫಿರ್ ಏಕ ಧರ್ಮ ಕಾ ರಾಜ್ಯ ಹೋಂಗ. ಆ ವಿನಾಶದ ಮಾತು ಮುಂದೆ ನಿಂತಿದೆ, ನಂತರ ಏಕ ಧರ್ಮದ ರಾಜ್ಯ ಬರುತ್ತೆ. ಯಹ ಪಾಪಾತ್ಮೋं की दुनिया है ना, अभी तुम पावन बन रहे हो, बोलो इस याद के बल से हम पवित्र बनते हैं और सबका विनाश हो जाएगा. ಇದು ಪಾಪಾತ್ಮರ ಪ್ರಪಂಚವಾಗಿದೆ ತಾನೆ. ಈಗ ತಂದೆ ಹೇಳ್ತಾರೆ, ನೀವು ಪಾವನರಾಗ್ತಾ ಇದ್ದೀರಿ ಅಂದಮೇಲೆ ಹೇಳಿ, ಈ ನೆನಪಿನ ಬಲದಿಂದ ನಾವು ಪವಿತ್ರರಾಗುತ್ತೇವೆ, ಉಳಿದ ಎಲ್ಲರದ್ದು ಕೂಡ ವಿನಾಶ ಆಗೋಗ್ಬಿಡತ್ತೆ. ನ್ಯಾಚುರಲ್ ಕ್ಯಾಲಮಿಟೀಸ್ ಬಿ ಆನೆ ವಾಲಿ ಹೇ. ವಿನಾಶ ಆಗುತ್ತೆ ಅಂದರೆ ಪ್ರಾಕೃತಿಕ ಆಪತ್ತುಗಳು ಸಹ ಬರುವಂಥದ್ದಿದೆ. ಹಮಾರ ರಿಯಲೈಸ್ ಕಿಯಾ ಹುವಾ ಹೇ और ದಿವ್ಯ ದೃಷ್ಟಿ ಸೆ ದೇಖಾ ಹುವಾ ಹೇ. ನಾವು ಇದನ್ನೆಲ್ಲ ಅನುಭವ ಮಾಡಿದ್ದೇವೆ ಮತ್ತು ದಿವ್ಯ ದೃಷ್ಟಿಯಿಂದಲೂ ಕೂಡ ನೋಡಿದ್ದೇವೆ. ಯೆ ಸಬ್ ಖಲಾಸ್ ಹೋನಾ ಹೇ. ಇದೆಲ್ಲ ಹಳೆ ಪ್ರಪಂಚ ಏನಾಗುತ್ತೆ? ವಿನಾಶವಾಗೋಗ್ಬಿಡತ್ತೆ. ಬಾಪ್ ಆಯೇ ಹೇ. ತಂದೆ ಬಂದಿದ್ದಾರೆ. ಏನಕ್ಕೆ ತಂದೆ ಬಂದಿರೋದೇನಕ್ಕೆ? ಡಿ ಟಿ ವರ್ಲ್ಡ್ ಸ್ಥಾಪನ್ ಕರ್ನೆ. ಸುನ್ಕರ್ ಕಹೆಂಗೆ ಓಹೋ, ದೈವಿ ರಾಜ್ಯವನ್ನು, ದೈವಿ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ವಯಂ ಭಗವಂತ ಬಂದಿದ್ದಾರೆ ಹೇಳಿದಾಗ ಅವರು ಕೇಳ್ಬಿಟ್ಟು ಏನು ಹೇಳ್ತಾರೆ? ಓಹೋ ಅಂತಾರೆ. ಹೌದಾ, ಸ್ವಯಂ ಭಗವಂತ ಬಂದ್ಬಿಟ್ಟಿದ್ದಾರಾ? ಸ್ವರ್ಗದ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಬಂದ್ಬಿಟ್ಟಿದ್ದಾರಾ? ದೈವಿ ರಾಜ್ಯ ಬರ್ತಾ ಇದೆಯಾ ಅಂತೆಲ್ಲ ಆಶ್ಚರ್ಯಪಡ್ತಾರೆ. ಯಹ ತೋ ಗಾಡ್ ಫಾದರ್ ಕೆ ಬಚ್ಚೆ ಹೇ. ಇವರು ಹೇಳ್ತಿದ್ದಾರಲ್ಲ ನಮಗೆ ಈ ಮಾತನ್ನು, ಇವರು ಸ್ವಯಂ ಭಗವಂತನ ಮಗುವಾಗಿದ್ದಾರೆ ಅಂತ ಹೇಳ್ತಾರೆ. तुम बच्चे जानते हो यह लड़ाई लगेगी, नेचुरल कैलेमिटीज़ भी होंगी, तो क्या हल होगा? ಬಾಬುರು ಹೇಳ್ತಾರೆ, ನೀವು ಮಕ್ಕಳಿಗೆ ಗೊತ್ತಿದೆ ಯುದ್ಧನೂ ನಡೆಯುತ್ತೆ, ಜೊತೆಯಲ್ಲಿ ಪ್ರಾಕೃತಿಕ ಆಪತ್ತುಗಳು ಸಹ ಆಗತ್ತೆ ಅಂದಾಗ ಯಾವ ಸ್ಥಿತಿ ಆಗ್ಬೋದು, ಎಂಥ ಪರಿಸ್ಥಿತಿ ಬರ್ಬೋದು? ಯೇ ಬಡೆ ಬಡೆ ಮಕಾನಾದಿ ಸಬ್ ಗಿರ್ನೆ ಲಗ್ ಪಡೆಂಗೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದಲ್ಲ, 100 ಮಹಡಿ 200 ಮಹಡಿ ಏನೆಲ್ಲ ಕಟ್ಕೊಂಡು ಹೋಗಿದಾರಲ್ಲ, ಅದೆಲ್ಲ ದೊಡ್ಡ ದೊಡ್ಡ ಮನೆಗಳು ಕೂಡ ಏನಾಗುತ್ತೆ? ಎಲ್ಲ ಉರುಳೋಗುತ್ತೆ ಅಂತಾರೆ ಬಾಬರು, ಬಿದ್ದೋಗ್ಬಿಡುತ್ತದೆ. तुम जानते हो ये बाम्स आदि 5000 वर्ष पहले भी बनाए थे अपने ही विनाश के लिए. ತಂದೆ ಹೇಳ್ತಾರೆ, ಮಕ್ಕಳೇ ನಿಮಗೆ ಗೊತ್ತಿದೆ 5000 ವರ್ಷಗಳ ಮೊದಲು ಕೂಡ ಏನು ಮಾಡಿದರು? ಬಾಂಬುಗಳನ್ನು ತಯಾರು ಮಾಡಿದರು. ಏನಕ್ಕೆ ಮಾಡಿದರು? ತಮ್ಮ ವಿನಾಶಕ್ಕಾಗಿಯೇ ಮಾಡಿದ್ರು. ಅಭಿ ಬಿ ಬಾಂಬ್ಸ್ ತಯಾರು ಹೇ. ಈಗಲೂ ಕೂಡ ಬಾಂಬ್ಸುಗಳನ್ನು ತಯಾರು ಮಾಡಿಟ್ಟಿದ್ದಾರೆ. ಯೋಗ ಬಲ್ ಕ್ಯಾ ಚೀಸ್ ಹೇ जिससे तुम विश्व पर विजय पाते हो और कोई तोड़े ही जानते. ತಂದೆ ಹೇಳ್ತಾರೆ, ಯೋಗ ಬಲ ಅಂದರೆ ಅದು ಏನದು? ಏನು ವಸ್ತು ಅದು? ಯಾವ ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ವಿಜಯಿಗಳಾಗ್ಬಿಡ್ತೀರಿ? ಆದರೆ ಈ ಮಾತು ಬೇರೆ ಯಾರಿಗೂ ಸಹ ಗೊತ್ತಿಲ್ಲ. ಬೋಲೋ ಸೈನ್ಸ್ ತುಮ್ಹಾರ ಹಿ ವಿನಾಶ ಕರ್ತಿ ಹೇ. ಅವ್ರಿಗೆ ಹೇಳಬೇಕಂತ. ಏನು ಹೇಳ್ತೀರಿ ಹೋಗ್ಬಿಟ್ಟು? ಈ ಸೈನ್ಸ್ ಇದೆಯಲ್ಲ ಅದು ನಿಮ್ಮದೇ ವಿನಾಶ ಮಾಡಿಬಿಡುತ್ತೆ. ನೇರವಾಗಿ ಹೇಳ್ಬೋದು ಅವ್ರಿಗೆ ಹೋಗ್ಬಿಟ್ಟು? ಇಲ್ಲ, ಯುಕ್ತಿಯಿಂದ ಹೇಳ್ಕೊಡ್ಬೇಕು. ಹಮಾರ ಬಾಪ್ ಕೆ ಸಾಥ್ ಯೋಗ ಹೇ, ತೋ ನಮ್ಮ ಯೋಗ ಇದೆಯಲ್ಲ, ಸ್ವಯಂ ಪರಮಾತ್ಮ ತಂದೆ ಜೊತೆಯಲ್ಲಿ ನಾವು ಏನು ಯೋಗ ಮಾಡ್ತೀವಲ್ಲ, ಅದು ಏನು ಮಾಡುತ್ತೆ? उस साइलेंस के बल से हम विश्व पर जीत पाकर सतो प्रधान बन जाते हैं. ನಮ್ಮ ಈ ಒಂದು ಯೋಗ ಬಲ ಇದೆಯಲ್ಲ, ತಂದೆ ಜೊತೆಯಲ್ಲಿ ಯೋಗ ಮಾಡ್ತೇವೆ ಅಂದಾಗ ಅದು ನಮಗೆ ಸೈಲೆನ್ಸಿನ ಬಲವನ್ನು ಕೊಡುತ್ತೆ, ಶಾಂತಿಯ ಶಕ್ತಿ ನಮಗೆ ಸಿಗುತ್ತೆ. ಅದರ ಮೂಲಕ ನಾವು ವಿಶ್ವವನ್ನೇ ಗೆಲ್ಲುತ್ತೇವೆ, ವಿಶ್ವದ ಮೇಲೆ ವಿಜಯಿಗಳಾಗಿ ಸತೋ ಪ್ರಧಾನರು ಆಗಿಬಿಡುತ್ತೇವೆ. ಬಾಪ್ ಹಿ ಪತಿತ್ ಪಾವನ್ ಹೇ. ಹೀಗೆ ನಮ್ಮನ್ನು ಮಾಡುವಂಥವ್ರು ಯಾರು? ಅವರೇ ಪತಿತ ಪಾವನ. ಪಾವನ್ ದುನಿಯಾ ಜರೂರ್ ಸ್ಥಾಪನ್ ಕರ್ಕೆ ಹಿ ಚೋಡೆಂಗೆ ಅಂದಮೇಲೆ ಅಂಥ ತಂದೆ ನಮಗೆ ಸಿಕ್ಕಿದ್ದಾರೆ, ನಾವು ಸತೋಪ್ರಧಾನರಾಗೋಗ್ಬಿಡ್ತೇವೆ ಅಂದಮೇಲೆ ಪಾವನ ಜಗತ್ತಿನ ಸ್ಥಾಪನೆಯನ್ನು ಮಾಡಿಯೇ ಬಿಡ್ತೇವೆ. ಮಾಡ್ತೀರಾ ಶ್ರೀದೇವಿಕಾ?
ಏನಂತ? ನಶೆ ಅಂತ ಹೇಳಬೇಕಲ್ಲ, ಪಾವನ ಜಗತ್ತನ್ನು ನಾವು ಮಾಡಿಯೇ ಬಿಡುತ್ತೇವೆ ಅಂಥೇಳಿ. ಡ್ರಾಮಾ ಅನುಸಾರ ನುಂದ್ ಹೇ, ನಾವು ಮಾಡಿಯೇ ಮಾಡ್ತೇವೆ. ಏಕೆ? ಡ್ರಾಮಾದಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಬಾಂಬ್ಸ್ ಜೋ ಬನಾಯೇ ಹೇ ತೋ ರಖ್ ದೇಂಗೆ ಕ್ಯಾ? ಬಾಂಬ್ಗಳೆಲ್ಲ ಏನು ಮಾಡಿಟ್ಟಿದ್ದಾರಲ್ಲ, ತಯಾರು ಮಾಡಿಟ್ಟಿದ್ದಾರೆ. ಬೇರೆ ಬೇರೆ ದೇಶಗಳವರು ಮಾಡಿದ್ದಾರೆ, ಭಾರತನೂ ಸಾಕಷ್ಟು ಮಾಡಿಟ್ಟಿದೆ. ಏನಕ್ಕಾಗಿ ಮಾಡಿಟ್ಟಿರೋದು? ಇಟ್ಕೊಳ್ಳೋದಿಕ್ಕಾ? ಸುಮ್ಮನೆ ಇಟ್ಕೊಂಡ್ರು ಏನಾಗುತ್ತೆ? ಟೈಮ್ ಬಾಂಬ್ಸ್ ತಾನೆ. ಬಾಬರು ಹೇಳ್ತಾರೆ, ಐಸೆ ಐಸೆ ಸಮझाएंगे तो समझेंगे तो कोई ಅಥಾರಿಟಿ है इनमें गार्ड ने आकर प्रवेश किया है. ಇಂತಿಂತಹ ಮಾತುಗಳನ್ನು ಯಾವಾಗ ನೀವು ತಿಳಿಸ್ಕೊಡ್ತೀರಲ್ಲ, ಆಗ ಅವರೇನು ತಿಳ್ಕೊಳ್ತಾರೆ, ಇವರು ಯಾವುದೋ ಒಂದು ಅಥಾರಿಟಿ ಇದ್ದಾರೆ, ಇವರಲ್ಲಿ ಸ್ವಯಂ ಭಗವಂತನೇ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ಭಗವಂತನೇ ಇವರಲ್ಲಿ ಪ್ರವೇಶ ಮಾಡಿ ನಮ್ಗೆ ಹೇಳ್ತಿದ್ದಾನೆ ಅಂತೆಲ್ಲ ತಿಳ್ಕೊಂಬಿಡ್ತಾರೆ. ನೋಡಿ, ನೀವು ಹೇಳಲಿಕ್ಕೆ ಹೋದರೆ, ಇಂಥ ಮಾತುಗಳನ್ನು ಹೇಳಲಿಕ್ಕೆ ಹೋದರೆ ಏನು ತಿಳ್ಕೊತಾರೆ? ನೀವೇ ಭಗವಂತ ಅಂತಲೂ ಹೇಳ್ಬಿಡ್ತಾರೆ ಬೇಕಾದರೆ, ಅಲ್ವಾ? ಭಗವಂತ ಇವರಲ್ಲಿ ಪ್ರವೇಶ ಆಗಿಬಿಟ್ಟಿದ್ದಾನೆ, ಇದನ್ನೆಲ್ಲ ಹೇಳ್ಕೊಡ್ತಿದ್ದಾನೆ ಅಂತ ತಿಳ್ಕೊಳ್ತಾರೆ. ಅಥಾರಿಟಿ ಇವರು. ಯಹ ಬಿ ಡ್ರಾಮಾ ಮೇ ನುಂದ್ ಹೇ, ಇದು ಕೂಡ ಡ್ರಾಮಾದಲ್ಲಿ ನಿಗದಿ ಆಗಿಬಿಟ್ಟಿದೆ ಅಂತಾರೆ ಬಾಬುರು. ಐಸಿ ಐಸಿ ಬಾತೆ ಬತಾತೆ ರಹೇಂಗೆ ತೋ ಖುಷ್ ಹೋಂಗೆ. ಏನು ಮಾಡಬೇಕು ಅಂತಾರೆ ಬಾಬುರು? ನಾಗಮೊರೆ, ಇಂತಿಂತಹ ಮಾತುಗಳನ್ನು ಯಾವಾಗ ನೀವು ತಿಳಿಸ್ತೀರಲ್ಲ, ಆಗ ಅವರೆಲ್ಲ ಏನಾಗ್ತಾರೆ? ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಆತ್ಮ ಮೇ ಕೈಸೆ ಪಾರ್ಟ್ ಹೇ, ಯಹ ಬಿ ಅನಾದಿ ಬನಾಯ ಡ್ರಾಮಾ ಹೇ. ಆತ್ಮದಲ್ಲಿ ಹೇಗೆ ಪಾತ್ರ ಇದೆ ಅಂದರೆ, ಇದೆಲ್ಲವೂ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ತುಮ್ಹಾರ ಕ್ರೈಸ್ತ ಬಿ ಪುನರ್ಜನ್ಮ ಲೇತೆ ಅಭಿ ವಸತ್ತಮೋ ಪ್ರಧಾನ್ ಅವಸ್ಥಾ ಮೇ ಹೇ. ನಿಮ್ಮ ಕ್ರೈಸ್ತನೂ ಕೂಡ ಪುನರ್ಜನ್ಮನು ಪಡೀತಾ ಈಗ ಹೇಗಿದ್ದಾರೆ ಅಂತಾರೆ? ತಮೋ ಪ್ರಧಾನ ಸ್ಥಿತಿನಲ್ಲಿ ಬಂದುಬಿಟ್ಟಿದ್ದಾರೆ. फिर अपने समय पर ಕ್ರೈಸ್ತ ಆಕರ್ ತುಮ್ಹಾರ ಧರ್ಮ ಸ್ಥಾಪನ ಕರೆಂಗೆ. ನಂತರ ತಮ್ಮದೇ ಆದ ಸಮಯ ಬರುತ್ತಲ್ಲ, ಆಗ ನಿಮ್ಮ ಕ್ರೈಸ್ತ ಬರ್ತಾರೆ, ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಯಾರಿಗೆ ಹೇಳೋದು? ಅವರ ಧರ್ಮದವರಿಗೆ, ಕ್ರಿಶ್ಚಿಯನ್ರಿಗೆ ಈ ಮಾತನ್ನು ಹೇಳುವಂಥದ್ದು. ಐಸೆ ಅಥಾರಿಟಿ ಸೆ ಬೋಲೆಂಗೆ ತೋ ವಹ ಸಮझेंगे ಬಾಪ್ ಸಬ್ ಬಚ್ಚೋं को बैठ समझाते हैं. ಈ ಪ್ರಕಾರದಲ್ಲಿ ನೀವು ಅಥಾರಿಟಿಯಿಂದ ಹೇಳ್ತಿರಲ್ಲ, ಧೈರ್ಯದಿಂದ, ಖುಷಿಯಿಂದ, ನಶೆಯಿಂದ ಈ ಮಾತುಗಳನ್ನು ಹೇಳ್ತೀರಿ ಅಂದಾಗ ಅವ್ರು ತಿಳ್ಕೊಳ್ತಾರೆ, ಇದೆಲ್ಲನೂ ಸಹ ಮಕ್ಕಳಿಗೆ ತಂದೆನೇ ಕುಳಿತು ತಿಳಿಸ್ಕೊಡ್ತಿದ್ದಾರೆ. ತೋ ಇಸ್ ಪಢಾಯಿ ಮೇ ಬಚ್ಚೋಂ ಕೋ ಲಗ್ ಜಾನಾ ಚಾಹಿಯೇ. ಅದರಿಂದ ಏನು ಮಾಡಿ ಅಂತಾರೆ ಬಾಬರು? ಇದೆಲ್ಲ ಹೇಳಿಬಿಟ್ಟು, ಈ ವಿಧಿಯಲ್ಲಿನೇ ನೀವು ಮಕ್ಕಳು ತೊಡಗಿಬಿಡಬೇಕು. ಬಾಪ್, ಟೀಚರ್, ಗುರು ತೀನೋ ಏಕ್ ಹಿ ಹೇ. ವ ಕೈಸೆ ನಾಲೆಜ್ ದೇತೆ ಹೇ ಯಹ ಬಿ ತುಮ್ ಸಮಜ್ತೆ ಹೋ. ನಮಗಿಲ್ಲಿ ಮೂವರು ಕೂಡ ಒಬ್ಬರೇ. ಯಾರು ಮೂವರು? ತಂದೆ, ಟೀಚರು, ಗುರು, ಮೂವರು ಒಬ್ಬರೇ. ಅವರು ಹೇಗೆ ಜ್ಞಾನ ನೀಡ್ತಿದ್ದಾರೆ ಇದನ್ನು ನೀವು ತಿಳ್ಕೊಂಡಿದ್ದೀರಿ. सबको पवित्र बनाकर ले जाते हैं. डीटी डिनाइस्टी थी तो पवित्र थे, गाडेस थे. ಆ ತಂದೆ ಪರಮಾತ್ಮ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ. ದೈವಿ ರಾಜಧಾನಿ ಇತ್ತು, ಆಗ ಪವಿತ್ರರಾಗಿದ್ದರು, ದೇವಿ ದೇವತೆಗಳೇ ಇದ್ದರು ಅಲ್ಲಿ. ಬಾತ್ ಕರ್ನೆ ಕಾ ಬಡ ಹೋಶ್ಯಾರ್ ಹೋ, ಸ್ಪೀಡ್ ಬಿ ಅಚ್ಚಿ ಹೋ. ಹೇಗೆ ಹೇಳಬೇಕಂತೆ? ಬೇರೆಯವರಿಗೆ ಜ್ಞಾನ ಹೇಳಬೇಕಾದ್ರೆ ಬಹಳ ಬುದ್ಧಿವಂತಿಕೆಯೂ ಬೇಕು, ಜೊತೆಯಲ್ಲಿ ಸ್ಪೀಡಾಗಿ ಹೇಳಬೇಕು ಅಂತಾರೆ ಬಾಬು. ವೇಗವಾಗಿ ನಿಲ್ಲಿಸಿ ತೊದಲಿಸ್ಕೊಂಡು ಹೇಳಬಾರ್ದು ಅಂತ. ಫಾಸ್ಟಾಗಿ ಹೇಳಿದ್ರೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಬೋಲೋ ಬಾಕಿ ಸಬ್ ಆತ್ಮಯೇ ಸ್ವೀಟ್ ಹೊಮ್ಮೆ ರಹತಿ ಹೇ. ಅವ್ರಿಗೆ ಹೇಳಿ ಅಂತಾರೆ ಬಾಬರು, ಉಳಿದೆಲ್ಲ ಆತ್ಮರು ಸಿಹಿಯಾದ ಮನೆಯಲ್ಲಿ ಇರ್ತಾರೆ. ಬಾಪ್ ಹಿ ಲೇ ಜಾತೆ ಹೇ, ಸರ್ವ ಕ ಸದ್ಗತಿ ದಾತ ವಹ ಬಾಪ್ ಹೇ. ತಂದೆನೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಆತ್ಮಗಳನ್ನು. ಅಂದಮೇಲೆ ಸರ್ವರಿಗೆ ಸದ್ಗತಿ ದಾತ ಆ ತಂದೆ ಆಗಿದ್ದಾರೆ. ಉನ್ಕ ಬರ್ತ್ ಪ್ಲೇಸ್ ಹೇ. ಅವರ ಬರ್ತ್ ಪ್ಲೇಸ್ ಯಾವುದು? ಅವರ ಜನ್ಮಭೂಮಿ, ಜನ್ಮಸ್ಥಾನ ಕೌನ್ ಸಾ ಹೇ? ಬೋಲೋ, ಹೇಳಿ. ಭಾರತ್ ಹೇ. यह कितना बड़ा तीर्थ हो गया. ಸ್ವಯಂ ಭಗವಂತ ನಾಲೆಜ್ಫುಲ್ ತಂದೆ ಬರುವಂಥ ಈ ಸ್ಥಾನ ಭಾರತ ಎಷ್ಟು ದೊಡ್ಡ ತೀರ್ಥ ಸ್ಥಾನವಾಗಿದೆ.
तुम जानते हो सबको तमो प्रधान बनना ही है, पुनर्जन्ಮ सबको लेना है, ವಾಪಸ್ कोई भी जा नहीं सकते. ತಂದೆ ಹೇಳ್ತಾರೆ, ನಿಮಗೆ ಗೊತ್ತಿದೆ ಎಲ್ಲರೂ ಕೂಡ ತಮೋ ಪ್ರಧಾನರು ಆಗಲೇಬೇಕು, ಪುನರ್ಜನ್ಮ ಎಲ್ಲರೂ ಪಡ್ಕೊಳ್ಳೇಬೇಕು, ವಾಪಸ್ ಯಾರು ಕೂಡ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿಗೆ? ಮನೆಗೆ. एडम ही 84 जन्म लेते हैं तो जरूर क्राइस्त भी पुनर्जन्म लेते लेते फिर जाकर यह बनेंगे, वह बनेंगे. ಆಡಮ್ನವರು ಕೂಡ 84 ಜನ್ಮಗಳನ್ನು ಪಡ್ಕೊಳ್ತಾರೆ. ಅವ್ರ ಭಾಷೆನಲ್ಲಿ ಹೇಳ್ತಾರೆ ಆಡಮ್ ಅಂತೇಳಿ, ಆದಿದೇವನಿಗೆ. ಅಂದಮೇಲೆ ಕ್ರೈಸ್ತನೂ ಕೂಡ ಪುನರ್ಜನ್ಮವನ್ನು ಪಡ್ಕೊಳ್ತಾ ನಂತರ ಹೋಗಿ ಹಾಗಾಗ್ತಾರೆ. ಐಸೆ ಐಸಿ ಬಾತೆ ಸಮझाने से बहुत ವಂಡರ್ ಖಾಯೆಂಗೆ. ಇಂತಿಂತಹ ಮಾತುಗಳನ್ನು ಹೇಳ್ತಿರಲ್ಲ, ಆಗ ಅವರು ಬಹಳ ಆಶ್ಚರ್ಯ ಪಡ್ತಾರೆ. ಬಾಬಾ ತೋ ಕೇತೆ ಹೇ ಜೋಡಿ ಹೋ ತೋ ಬಹುತ್ ಅಚ್ಚಾ ಸಮझा सकते हो. ಬಾಬೋರು ಹೇಳ್ತಾರೆ, ಯಾರು ದಂಪತಿಗಳಿರ್ತಿರಲ್ಲ ಅವ್ರು ಹೇಳಿದ್ರೆ ಅದು ತುಂಬ ಚೆನ್ನಾಗಿ ತಿಳಿಸ್ಕೊಡ್ಬೋದು. ಭಾರತ್ ಮೇ ಪಹಲೆ ಪವಿತ್ರತಾ ಥಿ ಫಿರ್ ಅಪವಿತ್ರ ಕೈಸೆ ಹೋತೆ ಹೇ. ಭಾರತದಲ್ಲಿ ಏನಿತ್ತು, ಮೊದಲು ಪವಿತ್ರತೆ ಇತ್ತು, ನಂತರ ಹೇಗೆ ಅಪವಿತ್ರರಾಗ್ಬಿಡ್ತಾರೆ. ಯಹ ಬಿ ಬತಾ ಸಕ್ತೆ ಹೋ, ಇದನ್ನು ಕೂಡ ನೀವು ಹೇಳ್ಕೊಡ್ಬಹುದು. ಪೂಜ್ಯ ಹಿ ಪೂಜಾರಿ ಬನ್ ಜಾತೆ ಹೇ, ಇಂಪ್ಯೂರ್ ಬನನೆ ಸೆ ಫಿರ್ ಅಪ್ನಿ ಹಿ ಪೂಜಾ ಕರ್ನೆ ಲಗತೆ ಹೇ. ಬಾಬರು ಹೇಳ್ತಾರೆ, ಪೂಜ್ಯರಾಗಿದ್ದವರೇ ನಂತರ ಏನಾಗ್ಬಿಡ್ತಾರೆ, ಪೂಜಾರಿಗಳಾಗ್ಬಿಡ್ತಾರೆ. ಅಪವಿತ್ರರಾಗೋದ್ರಿಂದ ನಂತರ ತಮ್ಮದೇ ಪೂಜೆಯನ್ನು ಮಾಡಲಿಕ್ಕೆ ತೊಡಗಿಬಿಡ್ತಾರೆ. राजाओं के घर में भी इन देवताओं के चित्र रहते हैं. जो पवित्र डबल सिरताज थे उन्हों को बिगर ताज वाले अपवित्र पूजते हैं. ಬಾಬರು ಹೇಳ್ತಾರೆ, ರಾಜರುಗಳ ಮನೆಯಲ್ಲೂ ಕೂಡ ಈ ದೇವತೆಗಳ ಚಿತ್ರ ಇರುತ್ತೆ. ಯಾರು ಪವಿತ್ರ ಡಬಲ್ ಕಿರೀಟಧಾರಿಗಳಿದ್ದರೂ ಅವರನ್ನೇ ಕಿರೀಟ ಇಲ್ಲದೆ ಇರುವಂತಹ ಅಪವಿತ್ರರು ಪೂಜೆ ಮಾಡ್ತಾರೆ. ಓ ಹೋಗಯೇ ಪೂಜಾರಿ ರಾಜಾಯೇ. ಅವರು ಯಾರಂತೆ? ಕಿರೀಟ ಇಲ್ಲದೆ ಇರೋರು ಡಬಲ್ ಕಿರೀಟಧಾರಿಗಳನ್ನು ಪೂಜೆ ಮಾಡ್ತಾರೆ. ಅವರು ಯಾರು ಅಂದರೆ ಬಾಬರು ಹೇಳ್ತಾರೆ, ಪೂಜಾರಿ ರಾಜರು. ಉನ್ಕೋ ತೋ ಗಾಡ್ ಗಾಡೇಜ್ ನಹಿ ಕಹೆಂಗೆ, ಕ್ಯೋಂಕಿ ಅವ್ರಿಗಂತೂ ದೇವಿ ದೇವತೆಗಳು ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ವಂತೆ? ಕ್ಯೋಂಕಿ ಇನ್ ದೇವತಾಂಕಿ ಪೂಜಾ ಕರ್ತೆ ಹೇ. ಅವರೇನು ಮಾಡ್ತಾರೆ, ಈ ದೇವತೆಗಳಿಗೆ ಪೂಜೆಯನ್ನು ಮಾಡ್ತಾರೆ. ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ ಪತಿತ್ ಬನ್ ಜಾತೆ ಹೇ ತೋ ರಾವಣ ರಾಜ್ಯ ಶುರು ಹೋ ಜಾತಾ ಹೇ. ಬಾಬರು ಹೇಳ್ತಾರೆ, ತಾವೇ ಪೂಜ್ಯರು, ತಾವೇ ಪೂಜಾರಿಗಳು. ಪತಿತರಾಗ್ಬಿಡ್ತಾರೆ ಎಂದಾಗ ರಾವಣನ ರಾಜ್ಯ ಶುರುವಾಗ್ಬಿಡುತ್ತೆ. ಇಸ್ ಸಮಯ ರಾವಣ ರಾಜ್ಯ ಹೇ, ಐಸೆ ಐಸೆ ಬೈಟ್ ಸಮझाए ತೋ ಕಿತನಾ ಮಜಾ ಕರ್ ದಿಖಾಯೆ. ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ, ಆದ್ದರಿಂದ ಇಂತಿಂತಹ ಮಾತುಗಳನ್ನು ಕುಳಿತು ನೀವು ತಿಳಿಸ್ಕೊಡ್ತೀರಿ ಅಂದಾಗ ಇದರಲ್ಲಿ ಎಷ್ಟೊಂದು ಆನಂದ ಉಂಟಾಗತ್ತೆ. ಆನಂದ ಪಟ್ಟು ತೋರಿಸ್ಬೇಕು ಬೇರೆಯವ್ರಿಗೂ ಕೂಡ. ಗಾಡಿ ಕೆ ದೋ ಪಹಿಯೆ ಯುಗಲ್ ಹೋ ತೋ ಬಹುತ್ ವಂಡರ್ ಕರ್ ದಿಖಾಯೆಂಗೆ. ಬಾಬರು ಹೇಳ್ತಾರೆ, ಒಂದು ಗಾಡಿಗೆ 2 ಚಕ್ರ ಇರುತ್ತಲ್ಲ, ಹಾಗೆ ನೀವು ದಂಪತಿಗಳು ಜೀವನದ ಗಾಡಿಗೆ 2 ಚಕ್ರ ಇದ್ದ ಹಾಗೆ ನೀವು ಹೇಳಿದಾಗ ಬಹಳಷ್ಟು ಆಶ್ಚರ್ಯವನ್ನು ತೋರಿಸ್ಬಹುದು. ಹಮ್ ಯುಗಲ್ ಹಿ ಫಿರ್ಸೋ ಪೂಜ್ಯ ಬನೆಂಗೆ. ನಾವೇ ದಂಪತಿಗಳು ಮತ್ತೆ ಏನಾಗ್ತೀವಿ ಅಂತ ಹೇಳ್ಬೇಕು, ಅವರಿಗೆ ಪೂಜ್ಯರಾಗುತ್ತೇವೆ. ಹಮ್ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಕಾ ವರ್ಷ ಲೇ ರಹೇ ಹೇ, ತುಮ್ಹಾರೆ ಚಿತ್ರ ಭಿ ನಿಕಲ್ತೆ ರಹತೆ ಹೇ. ಬಾಬರು ಹೇಳ್ತಾರೆ, ನೀವು ಹೇಳಿ ನಾವೇ ಪವಿತ್ರತೆ ಶಾಂತಿ ಸುಖದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಯಾರಿಂದ ಪಡೀತಿದ್ದೇವೆ? ಸ್ವಯಂ ಭಗವಂತ ತಂದೆಯಿಂದ ಪಡೀತಿದ್ದೇವೆ. ಅಂದಮೇಲೆ ಬಾಬರು ಹೇಳ್ತಾರೆ, ನಿಮ್ಮ ಚಿತ್ರಗಳು ಸಹ ಬರ್ತಾ ಇದೆ. ಯೇ ಹೇ ಈಶ್ವರೀಯ ಪರಿವಾರ, बाप के बच्चे हैं, पोत्रे और पोत्रियाँ हैं, बस और कोई संबंध नहीं. ಇದು ಈಶ್ವರೀಯ ಪರಿವಾರ. ಈ ಪರಿವಾರದಲ್ಲಿ ತಂದೆ ಮಕ್ಕಳಿದ್ದಾರೆ ಅಂದಮೇಲೆ ತಂದೆಗೆ ಅವರು ಮೊಮ್ಮಕ್ಕಳು ಅಷ್ಟೇ, ಬೇರೆ ಯಾವುದೇ ಸಂಬಂಧ ಇಲ್ಲ. ತಂದೆ ಮಕ್ಕಳು ಜೊತೆಯಲ್ಲಿ ಮೊಮ್ಮಕ್ಕಳು, ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ, ಅದರಲ್ಲಿ ಬೇರೆ ಯಾವುದೇ ಸಂಬಂಧ ಇಲ್ಲ. ನಯಿ ಸೃಷ್ಟಿ ಇನ್ಕೋ ಕಹಿ ಜಾತಿ ಹೇ, ಫಿರ್ ದೇವಿ ದೇವತಾ ತೋ ಥೋಡೆ ಬನೆಂಗೆ. ಇದಕ್ಕೆ ಹೊಸ ಸೃಷ್ಟಿ ಅಂತ ಹೇಳಲಾಗತ್ತೆ. ನಂತರ
ದೇವಿ ದೇವತೆಗಳು ಕೆಲವರಷ್ಟೇ ಆಗುತ್ತಾರೆ. फिर आहिस्ते आहिस्ते वृद्धि होती है. ये नॉलेज कितनी समझने की है. ನಂತರ ನಿಧಾನವಾಗಿ ವೃದ್ಧಿ ಆಗುತ್ತಾ ಹೋಗುತ್ತೆ. ಅಂದಮೇಲೆ ಈ ಒಂದು ಜ್ಞಾನ ಇದೆಯಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾತು. ಯಹ ಬಾಬಾ ಭಿ ಧಂಧೆ ಮೇ ಜೈಸೆ ನವಾಬ್ ಥಾ, ಕೊಯ್ ಬಾತ್ ಕಿ ಪರ್ವಾಹ ನಹಿ ರಹತಿ ಥಿ. ಈ ಬಾಬಾವರು ಇದ್ದಾರಲ್ಲ, ಅವರು ಅವರ ಒಂದು ಹುದ್ದೆಯಲ್ಲಿ ಹೇಗಿದ್ರಂತೆ, ನವಾಬರಾಗಿದ್ದರು. ವಜ್ರ ವೈಡೂರ್ಯಗಳ ವ್ಯಾಪಾರ ಮಾಡ್ತಿದ್ರು ತಾನೇ. ಅಂದಮೇಲೆ ರಾಜವೈಭವ ಇತ್ತು ಅವ್ರ ಬಳಿ. ಯಾವ ಮಾತಿಗೂ ಚಿಂತೆ ಇದ್ದಿರಲಿಲ್ಲ, ಯಾವ ಪ್ರಕಾರದ ಕೊರತೆಯೂ ಇದ್ದಿರಲಿಲ್ಲ ಬಾಬಾವ್ರ ಜೀವನದಲ್ಲಿ. ಪರಿವಾರದ ಬಗ್ಗೆನೂ ಚಿಂತೆ ಇಲ್ಲ, ಬಹಳ ಸುಖಿ ಪರಿವಾರ ಇತ್ತು. ಸಂಬಂಧಿಗಳು ತುಂಬ ಚೆನ್ನಾಗಿದ್ದರು, ಬೇಕಾದಷ್ಟು ಆಸ್ತಿ ಅಂತಸ್ತು ಇತ್ತು, ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ರಾಜ ಮಹಾರಾಜರುಗಳ ಜೊತೆಯಲ್ಲಿ ಅವರ ಒಂದು ಸಂಪರ್ಕ ಇತ್ತು. ದೊಡ್ಡ ದೊಡ್ಡ ಶ್ರೀಮಂತರ ಜೊತೆಯಲ್ಲಿ ಬಾಬರು ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರು. ಅಂದಮೇಲೆ ಯಾವ ಮಾತಿಗೂ ಸಹ ಕೊರತೆ ಇದ್ದಿರಲಿಲ್ಲ. जब देखा ये तो बाप पढ़ाते हैं, विनाश सामने खड़ा है, तो फट से छोड़ दिया. ಅಷ್ಟೊಂದೆಲ್ಲ ವ್ಯವಸ್ಥೆ ಇದ್ದರೂ, ಎಲ್ಲ ಸುಖಕರ ಜೀವನ ಇದ್ದರೂ ಕೂಡ ಯಾವಾಗ ನೋಡಿದ್ರಲ್ಲ ಸ್ವಯಂ ಪರಮಾತ್ಮ ತಂದೆ ಓದಿಸ್ತಾ ಇದ್ದಾರೆ, ವಿನಾಶ ಅಂತೂ ಸನ್ಮುಖದಲ್ಲಿ ನಿಂತಿದೆ, ಗೊತ್ತಾದ ಕೂಡಲೇ ಏನು ಮಾಡಿದ್ರಂತೆ ಬ್ರಹ್ಮ ಬಾಬವರು? 1 ಸೆಕೆಂಡಲ್ಲಿ ತಕ್ಷಣ ಎಲ್ಲ ಬಿಟ್ಬಿಟ್ರು. ಅಷ್ಟೊಂದು ದೊಡ್ಡ ವ್ಯಾಪಾರ ವ್ಯವಹಾರನೂ ಬಿಟ್ಟೇ ಬಿಟ್ರು. यह जरूर समझा हमको बादशाही मिलती है, तो फिर गदाई क्या करेंगे. ಅವ್ರಿಗೆ ಯಾವಾಗ ಗೊತ್ತಾಗ್ಬಿಡ್ತೋ ರಾಜ್ಯ ಪದವಿ ನನಗೆ ಸಿಗುತ್ತೆ, ವಿಶ್ವಕ್ಕೆ ಮಾಲೀಕ ಆಗಿಬಿಡ್ತೇನೆ ಅಂದಮೇಲೆ ಈ ಒಂದು ವ್ಯಾಪಾರ ಏನು ಮಾಡಲಿಕ್ಕೆ, ಇದು ಕಲ್ಲು ಮಣ್ಣಿನ ವ್ಯಾಪಾರ. ವಜ್ರ ವೈಡೂರ್ಯಗಳೆಲ್ಲ ಬಾಬರಿಗೆ ಹೇಗೆ ಕಾಣಿಸ್ತಂತೆ, ಕಲ್ಲುಗಳಂತೆ ಕಾಣಿಸ್ಬಿಡ್ತಂತೆ. ಇದೇನು ಮಾಡಲಿಕ್ಕೆ, ಅದ್ರ ಮುಂದೆ ರಾಜ್ಯದ ಮುಂದೆ ವಿಶ್ವದ ಮಾಲೀಕ ಆಗ್ತೇನೆ ಅಂದಮೇಲೆ ಇದೆಲ್ಲ ಏನು ಮಾಡಲಿಕ್ಕೆ. ತೋ ತುಂಬಿ ಸಮಸ್ತೆ ಹೋ ಅಂದಮೇಲೆ ನೀವು ಕೂಡ ತಿಳ್ಕೊಂಡಿದ್ದೀರಿ. ಏನು ತಿಳ್ಕೊಂಡಿದ್ದೀರಿ? ಕಣ್ಮುಚ್ಚಿರೋರು ಪ್ರಶ್ನೆ ಕೇಳ, ಹೆಸರು ಹೇಳ್ಬೇಕಾಗತ್ತೆ ನೋಡಿ. ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಏನಂತ? ಭಗವಾನ್ ಪಡಾತೆ ಹೇ. ಮತ್ತೆ ಎಲ್ಲಿಗೆ ಬಂದರು ಬಾಬರು? ಭಗವಂತ ಓದಿಸ್ತಾ ಇದ್ದೇನೆ ಒಂದು ಸ್ಮೃತಿ ಇರಬೇಕು, ನಶೆ ಇರಬೇಕು. ಏತೋ ಪೂರಿ ರೀತಿ ಪಡನಾ ಚಾಹಿಯೇನಾ ಅಂದಮೇಲೆ ಪೂರ್ಣವಾಗಿ ಓದಬೇಕಲ್ವೇ? ಅರ್ಧಂಬರ್ಧ ಓದ್ಬಿಟ್ರೆ, ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಒಂಚೂರು ಕೇಳಿಸ್ಕೊಳ್ಳೋದು, ಒಂಚೂರು ಹೋಗೋದು, ಒಂಚೂರು ಕೇಳಿಸ್ಕೊಳ್ಳೋದು, ಮತ್ತೊಂಚೂರು ಹೋಗೋದು, ಮತ್ತೆ ಬರೋದು, ಒಂಚೂರು ಕೇಳಿಸ್ಕೊಳ್ಳೋದು, ಮತ್ತೆ ಹೋಗೋದು. ಎಲ್ಲಿಗೆ? ಹಾಗೆ ಮಾಡಬಾರ್ದು, ಪೂರ್ಣ ರೀತಿಯಲ್ಲಿ ಓದಬೇಕಲ್ವೇ ಅಂತಾರೆ. ಉನ್ಕಿ ಮತ್ ಪರ್ ಚಲನಾ ಚಾಹಿಯೇ. ಬಾಪ್ ಕೇತೆ ಹೇ ಅಪ್ನಿ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಆ ಪರಮಾತ್ಮ ತಂದೆ ಮತದಂತೆ ನಡ್ಕೊಳ್ಬೇಕು. ಆ ತಂದೆ ಹೇಳ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಬಾಪ್ ಕೋ ತುಮ್ ಭೂಲ್ ಜಾತೆ ಹೋ, ಲಜ್ಜಾ ನಹಿ ಆತಿ ಹೇ. ಅಂತ ತಂದೆನ ಮರ್ತು ಬಿಡ್ತೀರಲ್ಲ, ಏನಾಗಬೇಕು? ಮರ್ತು ಬಿಟ್ರೆ ನಾಚಿಕೆ ಆಗಬೇಕಲ್ವೇ? ಆಗಬೇಕಲ್ವೇ? ವೆಹ ನಶಾ ನೈ ಚಡ್ತಾ. ಆ ನಶೆನೇ ಇರೋದಿಲ್ಲ. ಎಷ್ಟು ನಶೆ ಏರಿಸಲಿ ನಾನು ಅಂತಾರೆ ಬಾಬರು. ನಶೆನೇ ಇರೋದಿಲ್ವಲ್ಲ ಮಕ್ಕಳಿಗೆ. ಆ ಮುಖದಲ್ಲಿ ಆ ನಶೆ ಕಂಡು ಬರಬೇಕಲ್ಲ, ಆ ಖುಷಿ ನಶೆ, ಆನಂದದಲ್ಲಿ ತೂಗಾಡ್ತಾ ಇರಬೇಕಲ್ಲ. ಆ ರೀತಿ ತೂಗಾಡೋದಿಲ್ಲ, ಬೇರೆ ರೀತಿ ತೂಗಾಡೋದು. यहाँ से बहुत अच्छा रिफ्रेश हो जाते हैं, फिर वहाँ क्या हो जाते? सोडा वाटर हो जाते. ಬಾಬರು ಹೇಳ್ತಾರೆ, ಇಲ್ಲಿಂದ ತುಂಬ ಚೆನ್ನಾಗಿ ರಿಫ್ರೆಶ್ ಆಗಿ ಹೋಗ್ತಾರೆ ಮಕ್ಕಳು. ನಂತರ ಅಲ್ಲಿ ಹೋದ್ಮೇಲೆ ಸೋಡಾ ವಾಟರ್ ಅಂತಾರೆ ಬಾಬರು. ಏನಾಗುತ್ತೆ ಸೋಡಾ ವಾಟರು? ಮುಚ್ಚಳ ತೆಗೆದ ತಕ್ಷಣ ಅದರಲ್ಲಿರೋದೆಲ್ಲ ಹೊರಗೆ ಬಂದುಬಿಡುತ್ತಲ್ಲ. ಹಾಗೆ ಬಾಬರು ಹೇಳ್ತಾರೆ, ಇಲ್ಲಿ ತನಕ ಎಷ್ಟು ಚೆನ್ನಾಗಿ ಓದಿದ್ದು, ಬರೆದಿದ್ದು, ಯೋಗ ಮಾಡಿದ್ದು, ಧಾರಣೆ ಮಾಡಿದ್ದು, ಕ್ಲಾಸ್ಗಳು ಕೇಳಿದ್ದು, ಬರ್ಕೊಂಡಿದ್ದು, ಏನು ನಶೆ, ಎಷ್ಟು ಖುಷಿ ಅಲ್ವಾ? ಆಮೇಲೆ ಸೇವಾಸ್ಥಾನಕ್ಕೆ ಹೋದ್ಮೇಲೆ, ಮನೆಗಳಿಗೆ ಹೋದ್ಮೇಲೆ ಇಲ್ಲ, ಹಾಗೇ ಇರುತ್ತೆ, ಸೋಡಾ ವಾಟರ್ ಆಗೋದಿಲ್ಲ. ಅಷ್ಟೇ ರಿಫ್ರೆಶ್ ಆಗಿರಬೇಕು ಅಂತಾರೆ ಬಾಬರು. ಅಬ್ ತುಮ್ ಬಚ್ಚೆ ಪುರುಷಾರ್ಥ ಕರ್ತೆ ಹೋ ಗಾಂವ್ ಗಾಂವ್ ಮೇ ಸರ್ವಿಸ್ ಕರ್ನೆ ಕಾ. ಹಳ್ಳಿಗೂ ಹೋಗಿ ಸರ್ವಿಸ್ ಮಾಡುವಂತಹ ಪುರುಷಾರ್ಥವನ್ನು ಮಕ್ಕಳು ಮಾಡ್ತೀರಿ. ಬಾಬಾ ಕೇತೆ ಹೇ ಪಹಲೆ ತೋ ಯೇ ಬತಾವೋ ಕಿ ಆತ್ಮೋಂ ಕಾ ಬಾಪ್ ಕೋನ್ ಹೇ. ಹಳ್ಳಿಗಳಿಗೆ ಹೋಗ್ಬಿಟ್ಟು ಮೊಟ್ಟ ಮೊದಲು ಏನು ಹೇಳಬೇಕಂತೆ?
ಎಲ್ಲ ಆತ್ಮಗಳಿಗೆ ತಂದೆ ಯಾರು ಅಂತ ಹೇಳಬೇಕು. ಭಗವಾನ್ ತೋ ನಿರಾಕಾರ ಹಿ ಹೈ, ವಹಿ ಇಸ್ ಪತಿ ದುನಿಯಾ ಕೋ ಪಾವನ್ ಬನಾಯೆಂಗೆ. ಭಗವಂತನೇ ನಿರಾಕಾರನಾಗಿದ್ದಾರೆ, ಅವರೇ ಈ ಪತಿತ ಪ್ರಪಂಚವನ್ನು ಪಾವನ ಮಾಡ್ತಾರೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा, शुक्रिया. धारणा के लिए मुख्य सार. फर्स्ट पॉइंट, स्वयं भगवान सुप्रीम टीचर बनकर पढ़ा रहे हैं, इसलिए ಧಾರಣೆ ಏನು ಮಾಡಬೇಕಿವತ್ತು? ಸ್ವಯಂ ಭಗವಂತ ಪರಮ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ, ಆದ್ದರಿಂದ अच्छी ರೀತಿ ಪಡನಾ ಹೈ, ಉನ್ಕಿ ಮತ್ ಪರ್ ಚಲನಾ ಹೈ. ಅದರಿಂದ ತುಂಬ ಚೆನ್ನಾಗಿ ಓದಬೇಕು, ಅವರ ಮತದಂತೆ ನಡೆಯಬೇಕು. ಸ್ವಯಂ ಭಗವಂತ ಪರಮ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ, ಆದ್ದರಿಂದ ತುಂಬ ಚೆನ್ನಾಗಿ ಓದಬೇಕು, ಅವರ ಮತದಂತೆ ನಡೆಯಬೇಕು. ಸೆಕೆಂಡ್ ಪಾಯಿಂಟ್, ಎರಡನೇ ಧಾರಣೆ ಪಾಯಿಂಟು, ಬಾಪ್ ಕೆ ಸಾಥ್ ಐಸಾ ಯೋಗ ರಖನಾ ಹೈ ಜಿಸ್ಸೆ. ತಂದೆ ಜೊತೆಯಲ್ಲಿ ಹೇಗೆ ಯೋಗ ಇಟ್ಕೊಳ್ಬೇಕು ಅಂದರೆ, ಹೇಗೆ ಇಟ್ಕೊಳ್ಬೇಕು ಅಂದರು? ತಂದೆ ಜೊತೆಯಲ್ಲಿ ಹೇಗೆ ಯೋಗ ಇಟ್ಕೊಳ್ಬೇಕು, ಹೇಗೆ ನೆನಪು ಮಾಡಬೇಕು ಅಂದರೆ ಹೇಗಂತೆ? ಜಿಸ್ಸೆ ಸೈಲೆನ್ಸ್ ಕಾ ಬಲ್ ಜಮಾ ಹೋ. ಆ ಒಂದು ಯೋಗದಿಂದ ಸೈಲೆನ್ಸಿನ ಬಲ ಜಮಾ ಆಗ್ಬಿಡ್ಬೇಕು. ಸೈಲೆನ್ಸ್ ಬಲ ಸೆ ವಿಶ್ವ ಪರ್ ಜೀತ್ ಪಾನಿ ಹೈ. ಸೈಲೆನ್ಸಿನ ಬಲದಿಂದ ಅಥವಾ ಶಾಂತಿಯ ಬಲದಿಂದ ವಿಶ್ವದ ಮೇಲೆ ವಿಜಯವನ್ನು ಹೊಂದಬೇಕು. ಸೈಲೆನ್ಸಿನ ಬಲದಿಂದ ವಿಶ್ವದ ಮೇಲೆ ವಿಜಯವನ್ನು ಹೊಂದಬೇಕು. ಪತಿಸೆ ಪಾವನ್ ಬನ್ನ ಹೈ, ಪತಿತರಿಂದ ಪಾವನರಾಗಬೇಕು. ಮೊದಲನೇ ಧಾರಣೆ ಏನಾಯಿತು? ಸ್ವಯಂ ಭಗವಂತ ಸುಪ್ರೀಂ ಟೀಚರ್ ಆಗಿ ಓದಿಸ್ತಾ ಇದ್ದಾರೆ, ಅದರಿಂದ ತುಂಬ ಚೆನ್ನಾಗಿ ಓದಬೇಕು, ಅವರ ಮತದಂತೆ ನಡ್ಕೊಳ್ಬೇಕು. ಎರಡನೇದಾಗಿ, ತಂದೆ ಜೊತೆಯಲ್ಲಿ ಹೇಗೆ ಯೋಗ ಇರಬೇಕು ಅಂದರೆ ಸೈಲೆನ್ಸಿನ ಬಲ ಜಮಾ ಆಗೋಗ್ಬಿಡಬೇಕು. ಸೈಲೆನ್ಸಿನ ಬಲದಿಂದ ವಿಶ್ವದ ಮೇಲೆ ವಿಜಯವನ್ನು ಗಳಿಸಬೇಕು, ಪತಿತರಿಂದ ಪಾವನರಾಗಬೇಕು. ವರದಾನ, एकमत और एकरस अवस्था द्वारा, एकमत और एकरस अवस्था द्वारा धरनी को फलदायक बनाने वाले हिम्मतवान भाव. ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಧರಣಿಯನ್ನು ಫಲದಾಯಕ ಮಾಡುವಂತಹ ಧೈರ್ಯಶಾಲಿಗಳು ಆಗಿರಿ ಅಥವಾ ಧೈರ್ಯವಂತರು ಆಗಿರಿ. ಏಕಮತ್ और एकरस अवस्था द्वारा धरनी को फलदायक बनाने वाले हिम्मतवान भव. ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಧರಣಿಯನ್ನು, ಈ ಭೂಮಿಯನ್ನು ಫಲದಾಯಕ ಮಾಡುವಂತಹ ಧೈರ್ಯವಂತರು ಆಗಿರಿ. ಹೇಗಾಗೋದು ಅದರ ವಿಸ್ತಾರ ಹೇಳ್ತಾರೆ ಬಾಬೋರು. जब आप बच्चे हिम्मतवान बनकर संगठन में एकमत और एकरस अवस्था में रहते व एक ही कार्य में लग जाते हो तो, ಯಾವಾಗ ನೀವು ಮಕ್ಕಳು ಧೈರ್ಯವಂತರಾಗಿ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯಲ್ಲಿ ಇರ್ತೀರಿ ಮತ್ತು ಒಬ್ಬರದೇ ಕಾರ್ಯದಲ್ಲಿ ತೊಡಗುತ್ತೀರಿ. ಯಾವಾಗ ನೀವು ಮಕ್ಕಳು ಧೈರ್ಯವಂತರು, ಧೈರ್ಯಶಾಲಿಗಳಾಗ್ತೀರಿ, ಸಂಘಟನೆಯಲ್ಲಿ ಏಕಮತ ಏಕರಸ ಸ್ಥಿತಿಯಲ್ಲಿ ಇರ್ತೀರಿ ಮತ್ತು ಒಬ್ಬ ತಂದೆ ಕಾರ್ಯದಲ್ಲಿ ತೊಡಗುತ್ತೀರಿ. तो स्वयं भी सदा प्रफुल्लित रहते और धरनी को भी फलदायक बनाते हो. ಆಗ
ಯಾವಾಗ ಈ ಒಂದು ಸ್ಥಿತಿನಲ್ಲಿ ಇರ್ತೀರಿ, ಒಬ್ಬ ತಂದೆಯ ಕಾರ್ಯದಲ್ಲಿ ತೊಡಗಿರ್ತೀರಿ, ಆಗ ಸ್ವಯಮೂ ಪ್ರಫುಲ್ಲಿತರಾಗಿರ್ತೀರಿ. ಪ್ರಫುಲ್ಲಿತರಾಗಿರ್ತೀರಿ ಅಂದರೆ ಅಷ್ಟು ಹರ್ಷಚಿತ್ತರಾಗಿರ್ತೀರಿ, ಖುಷಿನಲ್ಲಿ ಇರ್ತೀರಿ. ಮತ್ತು ನಿಮ್ಮ ಭೂಮಿಯನ್ನು ಕೂಡ ಫಲದಾಯಕ ಮಾಡ್ತೀರಿ. ಜೈಸೆ ಆಜ್ಕಲ್ ಸೈನ್ಸ್ ದ್ವಾರ ಅಭಿ ಅಭಿ ಬೀಜ ಡಾಲ ಅಭಿ ಅಭಿ ಫಲ ಮಿಲ. ಹೇಗೆ ಇವತ್ತಿನ ವಿಜ್ಞಾನದ ಮೂಲಕ ಈಗೀಗ ಬೀಜವನ್ನು ಹಾಕಿದ್ರೂ ಈಗೀಗಲೇ ಫಲ ಸಿಕ್ಕೋಗ್ಬಿಡ್ತು. ಐಸೆ ಹಿ ಸೈಲೆನ್ಸ್ ಕೆ ಬಲ ಸೆ ಸಹಜ್ और तीव्र गति से ಪ್ರತ್ಯಕ್ಷತಾ ದೇಖೇಂಗೆ. ಹಾಗೆ ಸೈಲೆನ್ಸಿನ ಬಲದಿಂದ, ಶಾಂತಿಯ ಬಲದಿಂದ ಸಹಜವಾಗಿ ಮತ್ತು ತೀವ್ರಗತಿಯಿಂದ ಪ್ರತ್ಯಕ್ಷತೆಯನ್ನು ನೋಡ್ತಾರೆ. ಸೈನ್ಸಿನ ಬಲದಿಂದ ಈಗೀಗ ಬೀಜ ಹಾಕ್ತಾರೆ, ಈಗಲೇ ಫಲ ಸಿಕ್ಕೋಗ್ಬಿಡತ್ತೆ. ಹಾಗೆ ಶಾಂತಿಯ ಬಲದಿಂದ ಸಹಜ ಮತ್ತು ತೀವ್ರಗತಿಯಿಂದ ಪ್ರತ್ಯಕ್ಷತೆಯನ್ನು ನೋಡ್ತಾರೆ. ಜಬ್ ಸ್ವಯಂ ನಿರ್ವಿಘ್ನ ಏಕ ಬಾಪ್ ಕಿ ಲಗನ್ ಮೇ ಮಗನ್ ಏಕ ಮತ್ ಔರ್ ಏಕ ರಸ್ ರಹೆಂಗೆ. ಯಾವಾಗ ಸ್ವಯಂ ನಿರ್ವಿಘ್ನರಾಗಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮಗ್ನರಾಗುತ್ತೀರಿ, ಏಕಮತ ಮತ್ತು ಏಕರಸ ಸ್ಥಿತಿಯಲ್ಲಿ ಇರ್ತೀರಿ ಎಂದಾಗ अन्य आत्मಗಳು ಸಹ जो अन्य आत्माएं भी स्वतः सहज योगी बनेंगे और धरनी फलदायक हो जाएंगे. ಯಾವಾಗ ನೀವು ಆ ಒಬ್ಬ ತಂದೆ ಪ್ರೀತಿಯಲ್ಲಿ ಮಗ್ನರಾಗಿರ್ತೀರಿ, ಏಕಮತ ಮತ್ತು ಏಕರಸ ಸ್ಥಿತಿಯಲ್ಲಿ ಇರ್ತೀರಿ, ಆಗ ಅನ್ಯ ಆತ್ಮಗಳು ಸಹ ಸ್ವತಃ ಸಹಯೋಗಿಗಳಾಗ್ಬಿಡ್ತಾರೆ ಮತ್ತು ಧರಣಿಯು ಕೂಡ ಫಲದಾಯಕ ಆಗಿಬಿಡತ್ತೆ. स्लोगन, जो अभिमान को शान समझ लेते वह निर्माण नहीं रह सकते. ಯಾರು ಅಭಿಮಾನವನ್ನೇ ಗೌರವ ಅಂತ ತಿಳ್ಕೊಂಡ್ಬಿಡ್ತಾರೆ, ಇದೇ ನನ್ನ ಮರ್ಯಾದೆ ಅಂತ ತಿಳ್ಕೊಂಡ್ಬಿಡ್ತಾರೆ, ಅಭಿಮಾನದಲ್ಲಿದ್ರೇ ನನ್ನ ಗೌರವ, ನನಗೆಲ್ಲರೂ ಗೌರವ ಕೊಡೋದು ಅಂದರೆ ಅಂಥವರು ನಿರ್ಮಾಣದಲ್ಲಿರಲಿಕ್ಕೆ ಸಾಧ್ಯತೆ ಇಲ್ಲ. जो अभिमान को शान समझ लेते वह निर्माण नहीं रह सकते. ಯಾರು ಅಭಿಮಾನವನ್ನೇ ಗೌರವ ಎಂದು ತಿಳ್ಕೊಳ್ತಾರೆ ಅವರು ನಿರ್ಮಾಣರಾಗಿರಲು ಸಾಧ್ಯತೆ ಇಲ್ಲ.